ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ಹೊಸ ಎಪಿಸೋಡ್ ಥ್ಯಾಂಕ್ಸ್ ವಿತ್ ಅಂಕಲ್ಗೆ. ಮಾತೃಭಾಷೆಯನ್ನ ಮರಿಬೇಕು, ದಯವಿಟ್ಟು ಕನ್ನಡವನ್ನ ಕಲಿಸಿ ನಿಮ್ಮ ಮಕ್ಕಳಿಗೆ. ತುಂಬಾ ದಿನಗಳಾದ್ಮೇಲೆ ಮತ್ತೊಂದು ಹೊಸ ವಿಡಿಯೋ ಬರ್ತಾ ಇದೆ. 20 ಎಪಿಸೋಡ್ಗಳಾದ್ಮೇಲೆ ತುಂಬಾ ಗ್ಯಾಪ್ ಆಗ್ಬಿಟ್ಟಿತ್ತು. ಸೊ ಕಂಟಿನ್ಯೂಸ್ ಗ್ಯಾಪು ಮತ್ತೊಂದು ಕೆಲಸಗಳು ಅದರಲ್ಲಿ ಸ್ವಲ್ಪ ಬಿಸಿ ಇದ್ದೆ, ಹಂಗಾಗಿ ಯಾವುದೇ ರೀತಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಮತ್ತೆ ಒಂದು ಹೊಸ ಯೂನಿಕ್ ವಿಡಿಯೋಗಳ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೀನಿ. ನಾನು ಪ್ರತಿ ಸಲ ಹೇಳಿದ್ದೆ, ನಿಮ್ಗೆ ಹೇಳಿದಾಗೆ ಒಂದೊಂದು ಹೊಸದ್ರ ಬಗ್ಗೆ ನಾಲೆಜ್ನ ಈ ವಿಡಿಯೋದಲ್ಲಿ ಈ ಚಾನಲಲ್ಲಿ ನಾವು ಕಲಿತಾ ಹೋಗ್ತೀವಿ ಅಥವಾ ಅದರ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತೀನಿ ಅಂತ ಹೇಳಿ. ಕಳೆದ 20 ಎಪಿಸೋಡ್ಗಳಲ್ಲಿ ನೀವು ಅನೇಕ ಸಾಧಕರ ಬಗ್ಗೆ ನೋಡಿದ್ವಿ, ಎಷ್ಟೋ ಜನ ಫಿಟ್ನೆಸ್ ಇನ್ಫ್ಲೂಯನ್ಸ್ಗಳ ಬಗ್ಗೆ ನೋಡಿದ್ವಿ, ಸ್ಪೋರ್ಟ್ಸ್ ತಾರೆಗಳ ಬಗ್ಗೆ ನೋಡಿದ್ವಿ, ಯೋಗ ಮತ್ತು ಅಗ್ನಿಹೋತ್ರಗಳ ಬಗ್ಗೆ ನೋಡಿದ್ವಿ. ಸೊ ಈ ಹೊಸ ಎಪಿಸೋಡ್ ಇದೊಂದು ರೀತಿಯ ಜ್ಯೋತಿಷ್ ಶಾಸ್ತ್ರನೂ ಹೌದು, ಒಂದು ರೀತಿಯ ಅಲ್ಲ, ಎರಡೂ ಕೂಡ ಇದರಲ್ಲಿ ಇನ್ವಾಲ್ವ್ ಇದೆ. ಇವತ್ತಿನ ದಿನ ನಾವು ಹೊಸ ವಿಡಿಯೋದಲ್ಲಿ ಏನ್ ನೋಡ್ತಿದೀವಿ ಅಂದ್ರೆ, ನಿಮ್ಗೆಲ್ರಿಗೂ ಗೊತ್ತಿದೆ, ಆಲ್ಮೋಸ್ಟ್ ತುಂಬಾ ಕಮ್ಮಿ ಜನಕ್ಕೆ ಗೊತ್ತಿದೆ ಅನ್ಕೊಂತೀನಿ ಟ್ಯಾರೋ ರೀಡಿಂಗ್ ಬಗ್ಗೆ. ಸೊ ಆಮೇಲೆ ಈ ಸಂಖ್ಯಾಶಾಸ್ತ್ರದ ಬಗ್ಗೆ ಎಲ್ಲರೂ ಜ್ಯೋತಿಷ್ ಶಾಸ್ತ್ರದ ಬಗ್ಗೆ ಮಾತಾಡ್ತಾರೆ, ಬಟ್ ಎಕ್ಸಾಕ್ಟ್ ಆಗಿ ಟ್ಯಾರೋ ರೀಡಿಂಗ್ ಅಂದ್ರೆ ಏನು, ಆಮೇಲೆ ಸಂಖ್ಯಾಶಾಸ್ತ್ರ ಅನ್ನೋದು ಏನು, ಅದ್ರ ಬಗ್ಗೆ ಇವತ್ತಿನ ಹೊಸ ವಿಡಿಯೋ ಇದೆ. ಇವತ್ತು ನಮ್ ಜೊತೆ ಟ್ಯಾರೋ ಎಕ್ಸ್ಪರ್ಟ್ ಪುಷ್ಪಾ ನಾಗರಾಜ್ ಮ್ಯಾಮ್ ಅವ್ರು ಇದ್ದಾರೆ. ಅವ್ರ ಜೊತೆ ನಾವು ಮಾತಾಡ್ತಾ ಹೋಗೋಣ. ನಿಮ್ಗೆಲ್ಲ ಏನೇನು ಇನ್ಫಾರ್ಮೇಶನ್ ಕೊಡಕ್ ಆಗತ್ತೆ ಅವ್ರ ಕೈಯಲ್ಲಿ, ಅದನ್ನ ನಿಮ್ ಮುಂದೆ ಹಂಚ್ಕೊಂತಾರೆ. ಬನ್ನಿ ವಿಡಿಯೋ ಶುರು ಮಾಡೋಣ. ನಮಸ್ತೆ ಅಂಡ್ ವೆಲ್ಕಮ್ ಬ್ಯಾಕ್ ಟು ಚಾನಲ್. ನಮಸ್ತೆ ಮ್ಯಾಮ್, ನೀವು ಫೋನ್ ಮಾಡಿದಾಗ ಹೇಳ್ತಾ ಇದ್ರಿ ಇದ್ರ ಬಗ್ಗೆ, ಹೆಂಗೆ ನಾವು ಫ್ಯೂಚರ್ ನಲ್ಲಿ ಹೆಂಗ್ ಪ್ರಿಡಿಕ್ಟ್ ಮಾಡ್ತೀವಿ, ಅಥವಾ ಇದಕ್ಕೂ ಮತ್ತೆ ಜ್ಯೋತಿಷ್ ಶಾಸ್ತ್ರಕ್ಕೂ ಏನಾದ್ರು ಡಿಫ್ರೆನ್ಸ್ ಇದೆಯಾ, ಅಥವಾ ಟ್ಯಾರೋ ರೀಡಿಂಗ್. ಫಸ್ಟ್ ಆಫ್ ಆಲ್ ನಾವು ಟ್ಯಾರೋ ರೀಡಿಂಗ್ ಅಂದ್ರೆ ಏನು ಅನ್ನೋದು ತಿಳ್ಕೊಂಡ್ಬಿಡೋಣ, ಆಮೇಲೆ ನಾವು ಕ್ಲಾರಿಟಿ ಕೊಡ್ತಾ ಹೋಗೋಣ ಅದು ಹೆಂಗಿದೆ, ಏನ್ ಡಿಫ್ರೆನ್ಸ್ ಆಗುತ್ತೆ ಅಂತ ಹೇಳಿ. ಫಸ್ಟ್ ಟ್ಯಾರೋ ರೀಡಿಂಗ್ ಅಂದ್ರೆ ಏನು, ಇದು ಹೆಂಗ್ ಶುರು ಆಯ್ತು? ಆಕ್ಚುಲಿ ಇದು ಬಂದ್ಬಿಟ್ಟು ನಾವು ಹೇಗೆ ಇಲ್ಲಿ ಭಾರತದಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ನಾವು ಹೇಗೆ ಅಧ್ಯಯನ ಮಾಡ್ತೀವೋ ಹಾಗೆ ಯುರೋಪ್ ಕಂಟ್ರೀಸ್ ಗಳಲ್ಲಿ ಕೂಡ ಈ ಟ್ಯಾರೋ ರೀಡಿಂಗ್ ಇದಾಯ್ತು. ಇದು 15ನೇ ಶತಮಾನದಿಂದನೂ ಚಾಲ್ತಿಯಲ್ಲಿದೆ. ಅವಾಗಿಂದ 14 ಕಾರ್ಡು 20 ಅಂದ್ರೆ ಪ್ಲೇ ಕಾರ್ಡ್ಸ್ ತರ ಇದ್ರಲ್ಲಿ ಏನಂತ ಹೇಳಿದ್ರೆ, ನೀವೇನಂತ ಹೇಳಿದ್ರೆ ಆ ಜನಗಳ ಆಗುವಂತ ಆಗು ಹೋಗುಗಳು, ಅವರ ನಡವಳಿಕೆ, ಮತ್ತೆ ಏನಂದ್ರೆ ಅದು ಆಗುವಂತ ಒಂದು ಪ್ರಿಡಿಕ್ಷನ್ಸ್ ಪ್ರಕಾರ ನೋಡ್ತಾ ಅದೇನಂದ್ರೆ ಭವಿಷ್ಯ ಹೀಗಿರುತ್ತೆ ಹೀಗೆ ಅನ್ನೋದ್ರ ಬಗ್ಗೆ ಜೀವನದ ಅನುಭವಗಳ ಮೂಲಕ ಈ ಒಂದು ಟ್ಯಾರೋ ಕಾರ್ಡ್ಸ್ ಬಂತು. ಜೊತೆಗೆ ಇದ್ರಲ್ಲಿ ಏನಂದ್ರೆ ಜ್ಯೋತಿಷ್ಯ ಶಾಸ್ತ್ರಕ್ಕೂ ಇದಕ್ಕೂ ವ್ಯತ್ಯಾಸ ಏನು ಅಂತ ಹೇಳ್ಬೋದು ಅಂದ್ರೆ, ಜ್ಯೋತಿಷ್ಯ ಶಾಸ್ತ್ರ ಅಂದ್ರೆ ನಾವು ಗ್ರಹಗಳ ಮುಖಾಂತರ ನಾವು ಏನಂತೀವಿ ನೋಡ್ತೀವಿ, ಈ ಗ್ರಹ ಹೇಗಿದೆ, ಇದರಿಂದ ನಿಮ್ಗೆ ಹಿಂಗ್ ಆಗ್ಬೋದು ಅಂತ ಹೇಳಿದ್ರೆ. ಬಟ್ ಇಲ್ಲಿ ಬಂದ್ಬಿಟ್ಟು ಏನಂತ ಹೇಳಿದ್ರೆ, ಇಲ್ಲಿ ನಿಮ್ಗೆ ಯಾವ್ದೇ ರೀತಿಯಾದಂತ, ಇವಾಗ ನಿಮ್ಮ ಕೆಲವ್ರಿಗೆ ಡೇಟ್ ಆಫ್ ಬರ್ತ್ ಇರಲ್ಲ, ಕೆಲವ್ರಿಗೆ ನಂಬರ್ಸ್ ಏನು ಗೊತ್ತಿರಲ್ಲ, ಅವ್ರು ಇದೆ ಏನು ಡೀಟೇಲ್ಸೇ ಗೊತ್ತಿಲ್ಲ, ನನಗೆ ಏನು ಗೊತ್ತಿಲ್ಲ, ನಮ್ಮ ಮನೆಯವ್ರು ಏನು ಬರ್ದಿಲ್ಲ. ಸೊ ಅಂತ ಸಂದರ್ಭದಲ್ಲಿ ಇದ್ರಲ್ಲಿ ಏನಾಗಂದ್ರೆ, ನಿಮ್ಗೆ ಇದ್ರಲ್ಲಿ ಅವಶ್ಯಕತೆ ಏನ್ ಬೇಕು ಅಂತ ಇಲ್ಲ, ಇದ್ರೆ ಯೂಸ್ ಮಾಡ್ಕೊಂತೀವಿ. ಇಲ್ಲ ಅಂದ್ರೆ ಯಾಕಂದ್ರೆ ನ್ಯೂಮರಾಲಜಿ ಅಂದ್ರೆ ಸಂಖ್ಯಾಶಾಸ್ತ್ರವನ್ನು ಉಪಯೋಗಿಸೋದ್ರಿಂದ, ಈಗ ಟ್ಯಾರೋ ಕಾರ್ಡ್ಸ್ ಜೊತೆಗೆ ನಾವು ಸಂಖ್ಯಾಶಾಸ್ತ್ರವನ್ನು ಇದ್ ಮಾಡ್ತೀವಿ, ಜೊತೆಗೆ ಜ್ಯೋತಿಷ್ಯ ಕೂಡ ಇದ್ರ ಮುಖಾಂತರ ಕೂಡ ನೋಡಬಹುದು ಅನ್ನೋದು ಕೂಡ ಇದೆ ಪ್ರಿಡಿಕ್ಷನ್ಸ್. ಸೊ ಇದ್ರಲ್ಲಿ ನಾನು ನೋಡೋದಾದ್ರೆ, ನಿಮ್ಗೆ ಟ್ಯಾರೋನಲ್ಲಿ ಏನಾಗುತ್ತೆ ಅಂದ್ರೆ, ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಬಗ್ಗೆ ಆರಾಮಾಗಿ ನಾವು ತಿಳ್ಕೊಬಹುದು ಅಂತ ಹೇಳ್ಬೋದು. ಇದ್ರಲ್ಲಿ ಏನಂದ್ರೆ ಇವೆಲ್ಲ ಹೇಗ್ ವರ್ಕ್ ಆಗತ್ತೆ ಅಂದ್ರೆ ಇಂಟ್ಯೂಷನ್ ಮೇಲೆ. ನಾವ್ ಇವಾಗ ಹೇಳಿದ್ರಿ ಪಾಸ್ಟ್ ಮತ್ತೆ ಪ್ರೆಸೆಂಟ್ ಫ್ಯೂಚರ್ ಬಗ್ಗೆ ತಿಳ್ಕೊಬಹುದು ಅಂತ, ಬಟ್ ಎಕ್ಸಾಕ್ಟ್ ರೇಷಿಯೋ ಎಷ್ಟಿರುತ್ತೆ? ನಾವು ಹೇಳೋದಂದ್ರೆ ಯೂಶಲಿ ನಾವು 90% ಕೊಡ್ತೀವಿ, 100% ಯಾಕಂದ್ರೆ ಇರುತ್ತೆ. ಯೂಶಲಿ ನಾವು ಏನ್ ಪ್ರಿಡಿಕ್ಟ್ ಮಾಡಿರ್ತೀವೋ ಹಾಗಿರುತ್ತೆ, ಬಟ್ ಏನೇ ಆದ್ರೂ ನಾವು 90% ಕೊಡ್ತೀವಿ. ಯಾಕಂದ್ರೆ ಚಾನ್ಸಸ್ ಹೇಳ್ತೀವಿ ಹೊರತು ನಾವು 100% ಹೀಗೆ ಆಗ್ತೆ ಅಂತ ಹೇಳಕ್ ಆಗಲ್ಲ. ಯಾಕಂದ್ರೆ ಸಮ್ಟೈಮ್ಸ್ ಏನಾಗುತ್ತೆ ಮತ್ತೇನಂತ ಹೇಳಿದ್ರೆ, ಇದ್ರಲ್ಲಿ ನಾವು ಫ್ಯೂಚರ್ ನ ತಿಳ್ಕೊಂಡು ನಾವು ಅದನ್ನ ಮಾಡಿಫಿಕೇಶನ್ಸ್ ಕೂಡ ಮಾಡ್ಕೋಬಹುದಲ್ವಾ. ನಮ್ ಲೈಫ್ ಅಲ್ಲಿ ಆಗುವಂತ ಮುಂದೆ ಆಗುವಂತದ್ದು ಏನಿದೆ ಅದನ್ನೆಲ್ಲ ತಿಳ್ಕೊಂಡು ಇದ್ ಮಾಡ್ಕೋಬಹುದು. ಮತ್ತೆ ಇದ್ರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ನಿಮ್ಮ ಮನಸ್ಸಿನ ಭಾವನೆಗಳನ್ನ ತಿಳ್ಕೊಬಹುದು. ಇವಾಗ ಒಬ್ಬ ವ್ಯಕ್ತಿ ನಿಮ್ ಬಗ್ಗೆ ಏನ್ ಥಿಂಕ್ ಮಾಡ್ತಾ ಇದ್ದಾನೆ, ಅವನ ವಿಚಾರಧಾರೆಗಳೇನು, ನಿಮ್ ಬಗ್ಗೆ ಅವನ ಅಭಿಪ್ರಾಯಗಳೇನು, ಅವ್ನು ನಿಜವಾಗ್ಲೂ ಲಾಯಲ್ ಆಗಿದ್ದಾನ. ತುಂಬಾ ಎಕ್ಸ್ಪೆಷಲಿ ಈ ವಿಷಯದಲ್ಲಿ ಬಂದಾಗ, ಈ ರಿಲೇಶನ್ಶಿಪ್ ವಿಷಯದಲ್ಲಿ ಬಂದಾಗ, ಜಾಬ್ ಅಂತ ಕೆರಿಯರ್ ವಿಷಯದಲ್ಲಿ ಬಂದಾಗ, ಅವ್ರ ಮುಂದೆ ಏನ್ ಸ್ಟೆಪ್ ತಗೊಂಡ್ರೆ ಅವ್ರಿಗೆ ಒಳ್ಳೇದಾಗತ್ತೆ ಅದ್ರ ಬಗ್ಗೆ ತುಂಬಾ ಡೀಟೇಲ್ ಆಗಿ ಇದ್ ಮಾಡ್ಕೋಬಹುದು. ಅದರಿಂದ ಟ್ಯಾರೋ ಕಾರ್ಡ್ಸ್ ಎಲ್ಲ ಹೆಂಗ್ ಹುಟ್ಕೊಂತು ಮ್ಯಾಮ್? ಹೌ ದೇ ಸ್ಟಾರ್ಟೆಡ್? ಅದೇ ಹೇಳಿದಲ್ಲ, ಇದು ಬಂದ್ಬಿಟ್ಟು ಒಂದು ಯುರೋಪ್ ಕಂಟ್ರೀಸ್ ಅಲ್ಲ, ಅದೇ 2000 ಹೇಳಿದಲ್ಲ, ಒಂದು 15th ಸೆಂಚುರಿಯಿಂದಾನೇ ಇದು ಇರುವಂತದ್ದು ಇದು, ಆಯ್ತಾ. ಅದ್ರಲ್ಲಿ ಮಾಡಿಫಿಕೇಶನ್ ಆಗಿ ಬಂದ್ಬಿಟ್ಟು ಟ್ಯಾರೋ ಕಾರ್ಡ್ಸ್ ಇದಾಗಿದ್ದು. ಅಲ್ಲಿನದೇ ಹೇಳಿದ್ರೆ, ನಾವ್ ಹೇಗೆ ಇಲ್ಲಿ ಜ್ಯೋತಿಷಾಸ್ತ್ರವನ್ನು ನಂಬ್ತಿರೋ ಹಾಗೆ ಅಲ್ಲಿ ಟ್ಯಾರೋ ಕಾರ್ಡ್ಸ್ ನ ನಂಬ್ತಾರೆ. ಅದ್ರ ಬಿಲೀಫ್ ಮೇಲೆ ಮಾಡ್ತಾರೆ. ಸೊ ಇದ್ರಲ್ಲಿ ನಾನು ತುಂಬಾ ಹಳೆ ಟೈಮ್ ಇಂದ ಇರೋದು ಅಂದ್ರೆ ರೈಡರ್ ವೇಟ್ ಅಂತ ಇದೆ. ಸೊ ಅದ್ರಲ್ಲಿ ಬಂದ್ಬಿಟ್ಟು 78 ಕಾರ್ಡ್ಸ್ ಬರುತ್ತೆ. ಅದ್ರಲ್ಲಿ ಮೇಜರ್ ಆರ್ಕಾನ ಬಂದ್ಬಿಟ್ಟು 22 ಕಾರ್ಡ್ಸ್ ಬಂದ್ರೆ, ಮೈನರ್ ಆರ್ಕಾನ ಅಂತ ಬರುತ್ತೆ. ಅದ್ರಲ್ಲಿ ಬಂದ್ಬಿಟ್ಟು ಆರ್ಕಾನ ಅಂತ ಹೇಳಿದ್ರೆ, ಅದನ್ನ ಇವಾಗ ನಿಮಗೊಂದು ಎಕ್ಸ್ಪೆಷಲಿ ಲೈಕ್ ಅವರ ಜೀವನದ ಇದ್ರ ಬಗ್ಗೆ. ಇವಾಗ ಮೈನರ್ ಆರ್ಕಾನ ಮೇಜರ್ ಆರ್ಕಾನ ಅಂತ ಬಂದಾಗ, ಮೇಜರ್ ಆರ್ಕಾನ ಅಂದ್ರೆ ನಿಮ್ಮ ಜೀವನದ
ಸ್ಪೆಷಲ್ ಮೂಮೆಂಟ್ಸ್ಗೆ ನಾವೇನಂತ ಏನಾದ್ರು ತುಂಬಾ ದೊಡ್ಡ ವಿಷಯಗಳು ನಿಮ್ ಲೈಫ್ ಅಲ್ಲಿ ನಡೆಯುತ್ತೆ ಅನ್ನೋದಕ್ಕೆ ಮೇಜರ್ ಅರ್ಕನ ಕನ್ಸಿಡರ್ ಮಾಡಿದ್ರೆ, ಮೈನರ್ ಅರ್ಕನ ಬಂದ್ಬಿಟ್ಟು ನಿಮ್ಮ ಲೈಫ್ ನ ಸಣ್ಣ ಪುಟ್ಟ ಈಗ ಆಗು ಹೋಗುಗಳನ್ನ ಪ್ರೆಸೆಂಟ್ ಮಾಡುತ್ತೆ. ಅದ್ರಲ್ಲಿ ಎಕ್ಸ್ಪೆಷಲಿ ಇವಾಗ ನಿಮ್ಗೆ ಅದೇ 22 ಕಾರ್ಡ್ಸ್ ಏನಿರುತ್ತೋ ಅದು ಬಂದ್ಬಿಟ್ಟು ನಿಮ್ಮ ಲೈಫ್ ನ ಜರ್ನಿಯನ್ನ ಸೂಚಿಸುತ್ತೆ. ನಿಮ್ ಲೈಫ್ ಅಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಕೊಡೋದ್ರ ಬಗ್ಗೆ ಡೀಟೇಲ್ ಆಗಿ ಹೇಳುತ್ತೆ. ಅದೇ ಆದ್ರೆ ಇದ್ರ ಬಗ್ಗೆ ಬಂದಾಗ ನಿಮ್ಗೆ ಮೈನರ್ ಅರ್ಕನ ಬಂದ್ಬಿಟ್ಟು ನಾನು ಹೇಳಿದ್ನಲ್ಲ ವಾಟರ್ ಕಾರ್ಡ್ಸ್ ಬರುತ್ತೆ, ಜೊತೆಗೆ ಇದ್ರಲ್ಲಿ ಅಂದ್ರೆ ಕಪ್ ಕಾರ್ಡ್ಸ್ ಅಂತ ಹೇಳ್ತಾರೆ. ಆಕ್ಚುಲಿ ಇದ್ರಲ್ಲಿ ನಾವೇನಂದ್ರೆ ನಾನ್ ಮಾಡ್ತಾ ಇರೋದು ಓಶೋ, ಓಕೆನಾ. ಇದ್ರಲ್ಲಿ ರೈಡರ್ ವೇಟು ಇದೆ, ಓಶೋನು ಇದೆ, ಎರಡು ಡಿಫ್ರೆಂಟ್ ಟೈಪ್. ಅಂದ್ರೆ ಈಗ ಏನಾಗಿದೆ ಅಂದ್ರೆ ತುಂಬಾ ಟೈಪ್ ಕಾರ್ಡ್ಸ್ ಎಲ್ಲ ಬಂದಿದೆ, ಬಟ್ ಅವಾಗಿಂದ ಲಾಂಗ್ ಟೈಮ್ ಇಂದ ಇರೋದು ಬಂದ್ಬಿಟ್ಟು ನಿಮ್ಗೆ ರೈಡರ್ ವೇಟ್ ಆದ್ರೆ ಜೊತೆಗೆ ಓಶೋ. ನಾನು ಎರಡೂ ಮಾಡ್ತೀನಿ, ಎರಡು ಬಗ್ಗೆನೂ ಡೀಟೇಲ್ಸ್ ಇದೆ, ಬಟ್ ಜಾಸ್ತಿ ನಾನು ಪ್ರಿಫರ್ ಮಾಡೋದಂದ್ರೆ ಓಶೋ. ಯಾಕಂದ್ರೆ ನನಗೆ ತುಂಬಾ ಪ್ರೀತಿಯಿಂದ ಅಂದ್ರೆ ಅರ್ಥ ಆಗೋಂತ ಭಾಷೆನಲ್ಲಿರೋಂಥದ್ರಿಂದ ಈಸಿಯಾಗಿ ಅನ್ ಮಾಡ್ಬೋದು. ಅದ್ರಲ್ಲೂ ಈಸಿ ಇಲ್ಲ ಅಂತಲ್ಲ, ಬಟ್ ಏನ್ ಅಂತ ಹೇಳಿದ್ರೆ ಸ್ವಲ್ಪ ನಮಗೆ ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಕೆಲವರಿಗೆ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಆಗಬಹುದು ಅನ್ನೋದೊಂದಷ್ಟೇ. ಅದ್ರಲ್ಲೂ ಕೂಡ ಹೇಗೆ ಇವಾಗ ನಾನು ಹೇಳಿದ ಟ್ಯಾರೋ ಕಾರ್ಡ್ಸ್ ಅಲ್ಲಿ ಅದರಲ್ಲಿ 78 ಕಾರ್ಡ್ಸ್ ಬಂದ್ರೆ ಇದ್ರಲ್ಲಿ ಓಶೋದಲ್ಲಿ ಬಂದ್ಬಿಟ್ಟು 79 ಕಾರ್ಡ್ಸ್ ಬರುತ್ತೆ. ಒಂದು ಬಂದ್ಬಿಟ್ಟು ಓಶೋ ಅವ್ರದ್ದೇ. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಓಶೋ ಅನ್ನೋರು ಅಂತ ಹೇಳಿದ್ರೆ ಫಸ್ಟ್ ಅವ್ರ ಹೆಸರು ಬಂದ್ಬಿಟ್ಟು ಆಕ್ಚುಲಿ ಹೆಸರು ಬಂದ್ಬಿಟ್ಟು ಚಂದ್ರಶೇಖರ್ ಅಂತ ಅವ್ರ ಹೆಸರು, ಓಕೆನಾ. ಅವರು 1970 ಅಲ್ಲಿ ಇದನ್ನೆಲ್ಲ ಹೇಗೆ ಟ್ಯಾರೋ ಕಾರ್ಡ್ಸ್ ಅನ್ನ ನೋಡಿ ಅವರು ಕೂಡ ತಿಳ್ಕೊಂಡು ಅದ್ರ ಬಗ್ಗೆ ವಿಚಾರಧಾರೆಗಳನ್ನ ಇದ್ ಮಾಡಿ ಅವರ ಲೈಫ್ ಎಕ್ಸ್ಪೀರಿಯನ್ಸ್ ಮೇಲೆ ಈ ಕಾರ್ಡ್ಸ್ ನ ಮಾಡಿದ್ರು. ಓಶೋ ಕಾರ್ಡ್ಸ್ 1980 ಇಂದ ಅವ್ರ ಹೆಸರು ಚೇಂಜ್ ಆಯ್ತು. ಲೈಕ್ ಚಂದ್ರಶೇಖರ್ ಇಂದ ಓಶೋ ಅಂತ ಚೇಂಜ್ ಮಾಡ್ಕೊಂಡ್ರು. ಈ ಏನ್ ಇವಾಗ ನಾವು ಹೇಳಿದ್ನಲ್ಲ ಈ ಪಿಕ್ಚರ್ಸ್ ಮೇಲೆ ಏನ್ ಡ್ರಾ ಮಾಡಿದ್ರು ಇದು ಅವ್ರ ತಾಯಿನೇ ಡಿಸೈನ್ ಮಾಡೋದು. ಪದ್ಮಾ ಅಂತ ಅವ್ರ ತಾಯಿ, ಅವರು ಡಿಸೈನ್ ಮಾಡಿರುವಂತದ್ದು ಇದೆಲ್ಲ. ಸೊ ಅವರ ಲೈಫ್ ಹಿಸ್ಟ್ರಿ ಮೇಲೆ ತಗೊಂಡು ಮಾಡಿರುವಂತದ್ರಿಂದ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತಾನು ಹೇಳ್ಬೋದು. ಮತ್ತೆ ನಮ್ಮ ಜೀವನದಲ್ಲೂ ಕೂಡ ಏನೇನ್ ನಡೀತಾ ಇದೆ ಅದ್ರ ಬಗ್ಗೆನೂ ಇದ್ ಮಾಡ್ಬೋದು. ಅದೇ ಹೇಳ್ದಲ್ಲ, ಹಾಗೇನೆ ಹೇಳ್ಬೇಕಂದ್ರೆ 78 ಕಾರ್ಡ್ಸ್ ನಾನು ಹೇಳಿದ್ರ ಮೇಜರ್ ಅರ್ಕನ ಮೈನರ್ ಅರ್ಕನ. ಅದ್ರಲ್ಲಿ 78 ಬಂದ್ರೆ ಇಲ್ಲಿ 79 ಒಂದ್ ಕಾರ್ಡ್ ಎಕ್ಸ್ಟ್ರಾ ಬರುತ್ತೆ, ಅದೇ ಓಶೋ ಅವ್ರದ್ದು ಕಾರ್ಡ್ ಅಷ್ಟೇ. ಸೇಮ್ ಬರುತ್ತೆ. ಅದ್ರಲ್ಲಿ ಕಪ್ ಕಾರ್ಡ್ಸ್ ಅಂತ ಹೇಳ್ತೀವಿ, ಇಲ್ಲಿ ವಾಟರ್ ಕಾರ್ಡ್ಸ್. ಅದೇನಂತ ಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಕಪ್ ಕಾರ್ಡ್ ಮತ್ತೆ ವಾಟರ್ ಕಾರ್ಡ್ ಗಳು ಏನಂತ ಪ್ರೆಸೆಂಟ್ ಮಾಡುತ್ತೆ? ನಮ್ಮ ಮನಸ್ಸಿನ ಭಾವನೆಗಳನ್ನ. ಕಪ್ ಕಾರ್ಡ್ ಅಲ್ಲಿ ಯಾವ ತರದ್ ಬರುತ್ತೆ, ಆಮೇಲೆ ವಾಟರ್ ಕಾರ್ಡ್ ಅಲ್ಲಿ ಕಪ್ ಅಂತ ಹೇಳಿದ್ರೆ ಅದೇ ಹೇಳಿದ ಅದನ್ನು ಅದಕ್ಕೆ ವಾಟರ್ ಕಾರ್ಡ್ಸ್ ಮತ್ತೆ ಕಪ್ ಕಾರ್ಡ್ಸ್ ಎರಡೂ ಒಂದೇ. ಅದ್ರಲ್ಲಿ ಅದೇ ಹೇಳಿದಲ್ಲ ಈ ರೈಡರ್ ವೇಟ್ ಅಲ್ಲಿ ಕಪ್ ಕಾರ್ಡ್ಸ್ ಅಂತ ಹೇಳಿದ್ರೆ ಇದ್ರಲ್ಲಿ ವಾಟರ್ ಕಾರ್ಡ್ಸ್ ಅಂತೀವಿ. ಸೇಮ್ ಎರಡು ಈಕ್ವಲ್ ಆಕ್ಷನ್ಸ್ ಬಂದ್ಬಿಟ್ಟು ಅದೇ ತರ ಬರುತ್ತೆ ಆ ತರ. ಹಾಗೆ ನಮ್ದು ಹೇಳಿದ್ರೆ ಇದ್ರಲ್ಲಿ ಏನದಲ್ಲ ಕಪ್ ಕಾರ್ಡ್ಸ್ ಅಂತ ಬರುತ್ತೆ, ಆಮೇಲೆ ಪೆಂಟಿಕಲ್ಸ್ ಅಂತ ಬರುತ್ತೆ ಅವ್ರದ್ರಲ್ಲಿ, ವಾಂಡ್ಸ್ ಅಂತ ಬರುತ್ತೆ, ಮತ್ತೆ ಇದ್ ಬಂದ್ಬಿಟ್ಟು ಇನ್ನೊಂದು ಬಂದ್ಬಿಟ್ಟು ಐ ಥಿಂಕ್ ಅಷ್ಟು ನನಗೆ ಅಷ್ಟು ಇದ್ದಿದ್ರೆ. ನಮ್ದ್ರಲ್ಲಿ ಬಂದ್ಬಿಟ್ಟು ಅದು ನಾನು ಯೂಶಲಿ ಜಾಸ್ತಿ ಇದನ್ನ ಪ್ರಿಫರ್ ಮಾಡೋದ್ರಿಂದ ಓಶೋದಲ್ಲಿ ಅದ್ರಲ್ಲಿ ನಾವು ವಾಟರ್ ಕಾರ್ಡ್ಸ್ ಅಂತ ಕರಿತೀವಿ, ಫೈರ್ ಕಾರ್ಡ್ಸ್ ಅಂತ ಬರುತ್ತೆ, ಪೆಂಟಿಕಲ್ಸ್ ಮತ್ತೆ ಕ್ಲೌಡ್ ಕಾರ್ಡ್ಸ್ ಅಂತ ಕರಿತೀವಿ. ಇದ್ರಲ್ಲಿ ಏನಂತ ಹೇಳಿದ್ರೆ ಈ ಆಕ್ಚುಲಿ ಬಂದ್ಬಿಟ್ಟು ನಮ್ಮ ಇದರಲ್ಲಿ ಭಾವನೆಗಳಿರುತ್ತೆ. ವಾಟರ್ ಕಾರ್ಡ್ಸ್ ರೆಪ್ರೆಸೆಂಟ್ ಮಾಡೋದನ್ನ ನೀಲಿ ಬಣ್ಣದಲ್ಲಿ ಬರುತ್ತೆ. ಸೊ ವಾಟರ್, ಸೊ ಇಟ್ ಎಮೋಷನ್ಸ್ ನ ನಿಮ್ಮ ಲೈಫ್ ಎಮೋಷನ್ಸ್ ನ ತೋರಿಸಿದ್ರೆ, ಫೈರ್ ಕಾರ್ಡ್ಸ್ ಇಟ್ ಶೋಸ್ ದ ಆಕ್ಷನ್. ನಮ್ ಲೈಫ್ ಅಲ್ಲಿ ಏನಾಗುತ್ತೆ ಮುಂದೆ ಅನ್ನೋದನ್ನ ಆಕ್ಷನ್ ತೋರಿಸೋದು ಬಂದ್ಬಿಟ್ಟು ಫೈರ್ ಕಾರ್ಡ್ಸ್ ತೋರಿಸಿದ್ರೆ. ಅದ್ರ ಜೊತೆಗೆ ಬಂದ್ಬಿಟ್ಟು ನಮ್ಮ ಹತ್ರ ಪೆಂಟಿಕಲ್ಸ್ ಅಂದ್ರೆ ಹಲವಾರು ಕಲರ್ಸ್ ಗಳನ್ನ ಅಂದ್ರೆ ರೈನ್ಬೋ ಕಲರ್ಸ್ ಇದೆ ಅದ್ರಲ್ಲಿ. ಅದೇನ್ ಮಾಡುತ್ತೆ ಅಂದ್ರೆ ನಿಮ್ಮ ಮನಿ, ಹೀಗೆ ಸೇಮ್ ಅದನ್ನ ಪೆಂಟಿಕಲ್ಸ್ ಅಂತ ಕರೀತಾರೆ ಅದ್ರಲ್ಲಿ. ಸೊ ಅದು ಮನಿ ಫ್ಲೋನ ತೋರಿಸುತ್ತೆ. ನಿಮ್ಮ ಜೀವನದಲ್ಲಿ ದುಡ್ಡು ಕಾಸು ಹೇಗ್ ಬರ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರೆ. ಹಾಗೆ ಬಂದ್ಬಿಟ್ಟು ಕ್ಲೌಡ್ ಕಾರ್ಡ್ಸ್ ಅಂತ ಹೇಳ್ತೀವಲ್ಲ, ಅದ್ ಬಂದ್ಬಿಟ್ಟು ಗ್ರೇ ಕಾರ್ಡ್ಸ್ ಇರುತ್ತೆ. ಅದಂದ್ರೆ ಸ್ವಲ್ಪ ನೆಗೆಟಿವ್, ಅಂದ್ರೆ ಅದು ಒಂದ್ ಸ್ವಲ್ಪ ನೆಗೆಟಿವ್, ನಿಮ್ಮ ಲೈಫ್ ಅಲ್ಲಿ ಆಗುವಂತ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಬಗ್ಗೆ ತಿಳಿಸ್ಕೊಡ್ತವೆ. ಸೊ ಹೀಗೆ 4 ಕಾರ್ಡ್ಸ್ ಏನಾಗುತ್ತೆ ಅಂದ್ರೆ ಜೊತೆಗೆ ಮೇಜರ್ ಆರ್ಕನಾನು ಇದ್ ಮಾಡಿದಾಗ, ಸೊ ನಮ್ಮ ಲೈಫ್ ಅಲ್ಲಿ ಏನೇನ್ ನಡೀತಾ ಇದೆ ಅದೇ ಹೇಳಿದಲ್ಲ ನಿಮ್ಗೆ. ಈಗ ವಾಟರ್ ಕಾರ್ಡ್ ಬಂದ್ರೆ ವೀಕೆಂಡ್ ಅಲ್ಲಿ ನಿಮ್ಮ ಎಮೋಷನ್ಸ್ ತುಂಬಾ ವೀಕ್ ಇದೆ ಅಂತ ಹೇಳ್ಬೋದು. ಫೈರ್ ಕಾರ್ಡ್ಸ್ ಬಂದಾಗ ಯು ಹ್ಯಾವ್ ಟು ಟೇಕ್ ದ ಆಕ್ಷನ್, ನೀವು ರೆಡಿ ಇರ್ಬೇಕು ಆಕ್ಷನ್ ತಗೊಳಕ್ಕೆ. ಕ್ಲೌಡ್ ಕಾರ್ಡ್ಸ್ ಬಂದಾಗ ಸ್ವಲ್ಪ ಹುಷಾರಾಗಿರಿ. ಹಾಗೆ ಪೆಂಟಿಕಲ್ಸ್ ಬಂದ್ರೆ ನಿಮ್ಮ ಲೈಫ್ ಅಲ್ಲಿ ಒಂದು ಲಕ್ಸುರಿ ಅಥವಾ ಮನಿ ಫ್ಲೋ ಚೆನ್ನಾಗ್ ಆಗ್ಬೋದು ಅಂತ ಹೇಳ್ಬೋದು. ಸೊ ನಾವೇನಂದ್ರೆ ಇಟ್ ಡಿಪೆಂಡ್ಸ್ ಆನ್ ದ, ಎಲ್ಲರೂ ಮಾಡ್ತಾರೆ ಟ್ಯಾರೋ, ಬಟ್ ಡಿಪೆಂಡ್ಸ್ ಆನ್ ಯುವರ್ ಇಂಟ್ಯೂಷನ್. ನಾವ್ ಹೇಳೋದಂದ್ರೆ ಈ ಟ್ಯಾರೋ ವರ್ಕ್ ಆಗೋದು ಹೇಗೆ ಅಂತ ಹೇಳಿದ್ರೆ ಜೊತೆಗೆ ನಿಮ್ಮ ಇಂಟ್ಯೂಷನ್ ಪವರ್ ಕೂಡ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮ್ಯಾಮ್ ಇದು ಸೈಂಟಿಫಿಕ್ ಮೆಥಡ್ ಅಥವಾ ಇದು ಸೈಂಟಿಫಿಕ್ ಮೆಥಡ್ ಆಗಿದ್ರೆ ಹೆಂಗ್ ಸೈಂಟಿಫಿಕ್ ಆಗಿ ವರ್ಕ್ ಆಗುತ್ತೆ? ಟ್ಯಾರೋ ಅನ್ನೋದು ಸೈಂಟಿಫಿಕ್ ಮೆಥಡ್ ಅಥವಾ ಇದು ಸೈಂಟಿಫಿಕ್ ಮೆಥಡ್ ಆಗಿದ್ರೆ ಹೆಂಗ್ ವರ್ಕ್ ಆಗುತ್ತೆ ಸೈಂಟಿಫಿಕ್? ಇದು ಆಕ್ಚುಲಿ ಸೈಂಟಿಫಿಕ್ ಅಂತಾನು ಹೇಳಿದ್ರು ಏನಂದ್ರೆ ನನ್ನ ಕಾರ್ಡ್ ನೋಡ್ಬಿಟ್ಟು ಹೇಳ್ಬಿಡ್ತಾರೆ, ಇವಾಗ ಈ ಕಾರ್ಡ್ ಬಂದಿದೆ ಹಿಂಗೆ ಅಂತ ಹೇಳ್ಬೋದು. ಬಟ್ ಇದಕ್ಕೆ ಸೈಂಟಿಫಿಕ್ ಗಿಂತ ಜಾಸ್ತಿ ಏನಂದ್ರೆ ಇದನ್ನ ನಾವೇನಾದ್ರೆ ಸ್ಪಿರಿಚುವಲ್ ಆಗಿ
ಇದ್ ಮಾಡ್ತೀವಿ ಇದನ್ನ. ನಾವು ಸೈಂಟಿಫಿಕ್ ಇಂದ ನಾವು ಸ್ಪಿರಿಚುವಲ್ ಆಗಿ ಇದನ್ನ ತಗೊಳ್ತೀವಿ. ಸ್ಪಿರಿಚುವಲ್ ಆಗಿ ಹೋದಾಗ ಏನಂದ್ರೆ ಇಟ್ ಈಸ್ ನಾವೇ ಹೇಗೆ ದೇವ್ರು ಇವಾಗ ಇಲ್ಲೇನಂತ ಹೇಳಿದ್ರೆ ಜ್ಯೋತಿಷ ಶಾಸ್ತ್ರದಲ್ಲಿ ಆ ದೇವ್ರ ಪೂಜೆ ಮಾಡಿ ನಿಮ್ಗೆ ಒಳ್ಳೇದಾಗುತ್ತೆ, ಈ ದೇವ್ರ ಪೂಜೆ ಮಾಡಿ ಒಳ್ಳೇದಾಗುತ್ತೆ, ಆ ಪೂಜೆ ಮಾಡಿಸಿ ಹಿಂಗಾಗುತ್ತೆ ಅಂತ. ನಾವೇನ್ ಮಾಡ್ತೀವಿ ಅಂದ್ರೆ ಸ್ಪಿರಿಚುವಲಿ ಏನಂತೀವಿ, ವಿ ಆರ್ ಲೈಕ್ ಸೇಮ್, ಎಲ್ಲರೂ ದೇವ್ರು ಒಂದೇ ಅಂತ ನಾವಿಲ್ಲಿ ನಂಬ್ತೀವಿ, ಜೊತೆಗೆ ಯೂನಿವರ್ಸ್ ನ ಇನ್ವೋಕ್ ಮಾಡ್ತೀವಿ. ಸೊ ನಾವ್ ಹೇಗೆ ಅವ್ರು ಇದ್ ಮಾಡ್ತಾರೆ, ನಾವು ನಮ್ಮ ಇನ್ಸೈಡ್ ಅದನ್ನ ಇದ್ ಮಾಡ್ತೀವಿ. ಇದ್ರಲ್ಲಿ ಏನಂದ್ರೆ ಚಕ್ರ ಬ್ಯಾಲೆನ್ಸಿಂಗ್ ಬರುತ್ತೆ, ನಮ್ಮ ಬಾಡಿದಲ್ಲಿರುವಂತ 7 ಚಕ್ರಾಸ್ ಬಗ್ಗೆ ಬರುತ್ತೆ. ಸೊ ಅದನ್ನ ಅಲೈನ್ ಮಾಡ್ಕೋಬೇಕು ಫಸ್ಟ್. ಅದ್ರ ಮುಖಾಂತರ ನಾವು ಇಂಟ್ಯೂಷನ್ ಪವರ್ ಡೆಫಿನೆಟ್ಲಿ ವರ್ಕ್ ಆಗಕ್ ಶುರು ಆಗುತ್ತೆ. ಹೇಗೆ ಅದೇ ಹೇಳಿದ್ನಲ್ಲ, ಈಗ ಜ್ಯೋತಿಷ ಪ್ರಕಾರ ಹೇಗೆ ಹೇಳ್ತಾರೋ ಹೀಗೆ ನಮ್ಮ ಮೂಲಾಧಾರ ಚಕ್ರ ಏನ್ ಮಾಡುತ್ತೆ, ಮತ್ತೆ ನಮ್ಮ ಏನದು ಅದಾದ್ಮೇಲೆ ಸೋಲಾರ್ ಪ್ಲೆಕ್ಸಸ್ ಅಂತ ಹೇಳ್ತೀವಿ, ಅದೇನಂದ್ರೆ ಇದು ಬಂದ್ಬಿಟ್ಟು ನಾಭಿ ಚಕ್ರ ಅಂತಾನು ಕರಿತೀವಿ. ಅದರಿಂದ ಮನಿ ಫ್ಲೋ ಚೆನ್ನಾಗಿರುತ್ತೆ. ಮೂಲಾಧಾರ ಚಕ್ರ ಚೆನ್ನಾಗಿದ್ರೆ ಆಕ್ಟಿವೇಟ್ ಆಗಿದ್ರೆ ನಮಗೆ ಒಂದು ಫಿಸಿಕಲ್ ನೀಡ್ಸ್ ಆಗಿರ್ಬೋದು, ಮನೆಯಲ್ಲಿ ಸಾಂಸಾರಿಕ ಜೀವನದಲ್ಲಿ ಬೇಕಾಗಿರುವಂತ ವಸ್ತುಗಳ ಬಗ್ಗೆ ಇರ್ಬೋದು. ಹಾರ್ಟ್ ಚಕ್ರ ಬರುತ್ತೆ. ಹಾರ್ಟ್ ಚಕ್ರದ ಮುಖಾಂತರ ನೋಡೋದಾದ್ರೆ ನಿಮ್ಗೆ ನಿಮ್ಮ ಪ್ರೀತಿ ಎಲ್ಲ ಜೊತೆ ನಿಮ್ಮ ಹೊಂದಾಣಿಕೆಯನ್ನ ತೋರಿಸ್ಕೊಡುತ್ತೆ. ಹಾಗೆ ಥ್ರೋಟ್ ಚಕ್ರ ನಮ್ಮ ಮಾತು, ನಮ್ಮ ವಾಕ್ಸಿದ್ಧಿ ಚೆನ್ನಾಗಿದ್ರೆ ತಾನೇ ಡೆಫಿನೆಟ್ಲಿ ಎಲ್ಲ ಮಾಡಕ್ಕೆ. ಸೊ ಅದು ಚೆನ್ನಾಗಿದ್ದಾಗ ಮಾತ್ರ ನಾವು ವಾಕ್ಸಿದ್ಧಿನ ಯೂಸ್ ಮಾಡಕ್ಕಾಗೋದು. ಹಾಗೆ ಥರ್ಡ್ ಐ ಎಸ್ಪೆಷಲಿ ಕೆಲವು ಸಲ ಇಂಟೆಲಿಜೆಂಟ್ ಆಗಿರುತ್ತೆ, ಕೆಲವರು ಏನು ಬ್ಲಾಂಕ್ ಆಗ್ಬಿಡ್ತಾರೆ, ಅದು ಇರುತ್ತೆ. ಮತ್ತೆ ಜೊತೆಗೆ ನಮ್ಮ ಸಹಸ್ರಾರ ಚಕ್ರ ಅಂತೀವಿ. ಅದ್ರ ಜೊತೆಗೆ ಇನ್ನೊಂದು ಬಂದ್ಬಿಟ್ಟು ಸೈಕ್ರಲ್ ಚಕ್ರ ಅಂತೀವಿ, ನಾವಿ ಕೆಳಗಡೆ ಇರುವಂತದ್ದು ಅದು. ಸೊ ಹೀಗೆ 7 ಚಕ್ರಗಳು ಕೂಡ ಅಲೈನ್ ಆಗಿದ್ರೇನೆ ನಮ್ಗೆ ಏನೇ ಮಾಡೋದಕ್ಕೂ ಆಗೋದು. ಸೊ ನಾವೇನ್ ಮಾಡ್ತೀವಿ, ಡೈಲಿ ಮೆಡಿಟೇಷನ್ ಇದು ಮಾಡೋದಕ್ಕೂ ಕೂಡ ನಾವು ಟ್ಯಾರೋ ರೀಡಿಂಗ್ ವಿ ಹ್ಯಾವ್ ಟು ಡೂ ಮೆಡಿಟೇಷನ್. ಅಟ್ಲೀಸ್ಟ್ ಡೈಲಿ ಒಂದ್ ಅರ್ಧ ಗಂಟೆ ಮೆಡಿಟೇಷನ್ ಮಾಡ್ಲೇಬೇಕು ಅನ್ನೋ ಒಂದು ಇದಿದ್ದೇ ಇರುತ್ತೆ. ನಾವು ಅದನ್ನ ಮಾಡ್ಕೊಂಡ್ರೆ ನಮಗೂ ಕೂಡ ಇಂಟ್ಯೂಷನ್ ಪವರ್ ವರ್ಕ್ ಆಗಕ್ ಶುರು ಆಗೋದು. ಸೊ ಮತ್ತೇನಂದ್ರೆ ಕೆಲವು ಸರಿ ಏನಂತ ಹೇಳಿದಾರ, ಕೆಲವರು ಹೇಳಿದ್ದು 100% ಆಗಿರುತ್ತೆ, ಕೆಲವ್ರ ವಿಷಯದಲ್ಲಿ 90% ಆಗಿರುತ್ತೆ, ಕೆಲವ್ರದ್ರಲ್ಲಿ 50% ಮ್ಯಾಚ್ ಆಗಿಲ್ಲ. ಇಟ್ ಇಸ್ ಡಿಪೆಂಡ್ಸ್ ಆನ್ ದ ಇಂಟ್ಯೂಷನ್. ನೀವು ಟ್ಯಾರೋ ರೀಡರ್ ಆಗಿ ಇದ್ರ ಮೇಲೆ ನಿಮ್ಗೆ ಎಷ್ಟು ನಂಬಿಕೆ ಇದೆ, ಇದು ನಿಮ್ಮ ಲೈಫ್ ಅಲ್ಲಿ ಎಷ್ಟು ಬ್ಯಾಲೆನ್ಸ್ ಮಾಡ್ತಾ ಇದೆ? ನನಗೆ ಗೊತ್ತಿರೋ ಪ್ರಕಾರ ನಾನು ಟ್ಯಾರೋ ರೀಡರ್ ಆಗಿ ನಾನು ಪಾಸ್ಟ್ 3 years ಇಂದ ನಾನು ಮಾಡ್ತಾ ಇದ್ದೀನಿ. ಸೊ ನನಗೆ ತುಂಬಾ ನನ್ನ ರೀಡಿಂಗ್ಸ್ ಬಗ್ಗೆ ನನಗೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ನಾನು ಯಾರ್ಯಾರಿಗೆ ಏನೇನ್ ಟ್ಯಾರೋ ಮಾಡಿ ನಾನು ಹಿಂಗ್ ಹೇಳಿರ್ತಾನೆ, ಎಕ್ಸ್ಪೆಷಲಿ ಫ್ಯೂಚರ್ ಬಗ್ಗೆ ಹೇಳೋದು 100% ನಿಜ ಆದಾಗ ತುಂಬಾ ಖುಷಿ ಆಗುತ್ತೆ. ಅದ್ರಲ್ಲೂ ನನಗೆ ಎಕ್ಸ್ಪೆಷಲಿ ಅವ್ರು ಕಾಲ್ ಮಾಡಿ ಹೇಳಿರ್ತಾರೆ, ಇಲ್ಲ ಮ್ಯಾಮ್ ನೀವ್ ಹೇಳ್ದಂಗೆ ಆಗಿದೆ ಅಂತ ಹೇಳಿದಾಗ ಐ ಫೀಲ್ ವೆರಿ ಹ್ಯಾಪಿ. ಬಟ್ 100% ಇದ್ರು ಕೂಡ ನಾನು ಏನಾದ್ರೆ 90% ಕನ್ಸಿಡರ್ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಟೈಮ್ಸ್ ಏನಾಗುತ್ತೆ ಅಂದ್ರೆ, ಇದ್ರಲ್ಲೂ ಕೂಡ ಇನ್ನೊಂದು ಹೇಳ್ಬೇಕು ಅಂತ ಹೇಳಿದ್ರೆ, ನಾವ್ ಟ್ಯಾರೋ ರೀಡಿಂಗ್ ಸುಮ್ನೆ ಕುತ್ಕೊಂಡು ಹೆಂಗೆಂಗೋ ಮಾಡಕ್ ಆಗೋದಿಲ್ಲ. ಸೊ ನಮ್ಮ ಮನಸ್ಸು ಕೂಡ ಇಂಪಾರ್ಟೆಂಟ್ ಇರುತ್ತೆ. ಮತ್ತೆ ಈಗ ನಾವೇನಾದ್ರೆ ನೀವೀಗ ಮಾತಾಡ್ತಾ ಇದ್ರೆ ನನ್ನ ಜೊತೆ, ಐ ಕನೆಕ್ಟ್ ವಿತ್ ಯುವರ್ ಎನರ್ಜೀಸ್ ಡೈರೆಕ್ಟ್ಲಿ. ಸೊ ಹಾಗೆ ನಾವೇನಾದ್ರೆ ನಿಮ್ ಎನರ್ಜೀಸ್ ಜೊತೆ ಕನೆಕ್ಟ್ ಮಾಡ್ಬಿಟ್ಟು ನಾವೇನ್ ಮಾಡ್ತೀವಿ, ಸುಮ್ನೆ ಹಿಂಗ್ ಕಾರ್ಡ್ ತೆಗ್ಬಿಟ್ಟು ನಿಮ್ದು ಹಿಂಗಿದೆ ನಮ್ ಫೇಸ್ ನೋಡ್ತದಂಗೆ. ಮತ್ತೆ ನಾವೇಂದ್ರೆ ಯೂಶಲಿ ನಮ್ದೇನಂದ್ರೆ ಯೂಶಲಿ ಫೋನ್ ಕಾಲ್ಸ್ ಎಲ್ಲ ನಡೆದೋಗ್ಬಿಡುತ್ತೆ. ಎಷ್ಟೋ ಸಲ ನಾವೇನೋ ನೋಡೇ ಇರಲ್ಲ, ಫೇಸೇ ನೋಡಲ್ಲ, ನಾವ್ ಫೋನ್ ಕಾಲ್ ಎಲ್ಲ ನಿಮ್ ಹಿಂಗಿದೆ ಅಂತ ಹೇಳ್ತಾರೆ. ಎಷ್ಟೋ ಜನ ಶಾಕ್ ಆಗಿದ್ದಾರೆ, ಮೇಡಮ್ ನೀವ್ ಹೆಂಗ್ ಹೇಳ್ತೀರೋ ನನ್ ಮನ್ಸಲ್ಲಿ ನಡೀತಾರ ನಿಮ್ಗೆ ಹೆಂಗ್ ಗೊತ್ತಾಗತ್ತೆ ಅಂತ. ಹೌ ಇಸ್ ಇಟ್ ಪಾಸಿಬಲ್ ಬೈ ಓನ್ಲಿ ಫೋನ್ ಮ್ಯಾಮ್? ಇವಾಗ ನನ್ಗೆ ನನ್ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ಸೊ ನನ್ ಬಗ್ಗೆ ನೀವು ಯಾವ್ದು ಕಾರ್ಡ್ಸ್ ಇದು ಮಾಡಿಲ್ಲ. ಸೊ ಅವಾಗ ಇದು ಹೆಂಗ್ ವರ್ಕ್ ಆಗುತ್ತೆ, ನೀವು ಅದನ್ನ ಹೆಂಗ್ ಯಾವ ತರ ಹೇಳ್ತೀರಾ? ಅದೇ ಹೇಳಿದ ಸರ್, ನಿಮ್ಮ ಇದೆಲ್ಲ ಹೇಳದ್ನಲ್ಲ, ಈಗ ಜ್ಯೋತಿಷ ಶಾಸ್ತ್ರದಲ್ಲಿ ಅಂದ್ರೆ ಕುತ್ಕೋಬೇಕು, ಡೇಟ್ ಆಫ್ ಬರ್ತ್ ನೋಡ್ಬೇಕು, ಅವ್ರು ಇದಾಕ್ಬೇಕು ಅಂತೆಲ್ಲ ಹೇಳ್ತಾರೆ. ನಮ್ ಇದ್ರಲ್ಲಿ ಹಾಗಲ್ಲ. ಏನಂದ್ರೆ ವಿ ಕನೆಕ್ಟ್ ವಿತ್ ಎನರ್ಜೀಸ್. ಯಾಕಂದ್ರೆ ನಾವು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿರ್ತೇವೆ. ವಿ ಡೂ ಮೆಡಿಟೇಷನ್ಸ್, ಆರ್ ಇಂಟ್ಯೂಷನ್ ಸ್ಟಾರ್ಟ್ ವರ್ಕಿಂಗ್. ನಮ್ಮ ಇಂಟ್ಯೂಷನ್ಸ್ ಮೇಲೆನೆ ಇದು ಎಲ್ಲ ವರ್ಕ್ ಆಗೋದು. ಸೊ ನಾವ್ ಯಾವಾಗ ಏನ್ ಮಾಡ್ತೀವಿ, ನಿಮ್ ಹತ್ರ ಮಾತಾಡ್ತಾ ಇದ್ದಂಗೆ ಎನರ್ಜಿ ಜೊತೆ ಕನೆಕ್ಟ್ ಆಗ್ತೀವಿ. ಇದ್ರಲ್ಲಿ ತುಂಬಾ ಮೊರಾಲಿಟಿನೂ ಕೂಡ ಇದೆ ಸರ್. ನೀವು ಹೇಗೆ ಇವಾಗ ನೀವೊಂದು ಟ್ಯಾರೋ ಅಂತ ಬಂದ್ರೆ ಟ್ಯಾರೋ ಒಂದೇ ಬರಲ್ಲ ಇದ್ರಲ್ಲಿ. ಯಾಕಂದ್ರೆ ಫಾರಿನ್ ಕಂಟ್ರೀಸ್ ಅಲ್ಲಿ ಹೇಗೆ ಇದೆಲ್ಲ ಎಷ್ಟು ಇದಾಗಿದೋ, ಅದ್ರ ಜೊತೆಗೆ ರೇಖಿ ಅಂತ ಬರುತ್ತೆ, ಆಮೇಲೆ ಪ್ರಾಣಿಕ್ ಹೀಲಿಂಗ್ ಅಂತ ಬರುತ್ತೆ. ನೀವ್ ನೋಡಿರ್ಬೋದು, ಅದ್ರಲ್ಲೆಲ್ಲ ಡಿಸ್ಟೆನ್ಸ್ ಹೀಲಿಂಗ್ ಇಂದ ಮುಖಾಂತರನೇ ನಿಮಗೆ ಎಲ್ಲ ಕ್ಯೂರ್ ಮಾಡ್ಕೊಡ್ತಾರೆ ಅಲ್ವಾ. ಸೊ ನಾವೇನ್ ಮಾಡ್ತೀವಿ, ನಾವು ರೇಖಿ ಕಲ್ತ್ಕೊಂಡು ನಾವೇನಂದ್ರೆ ನಮ್ಮ ಬ್ಯಾಲೆನ್ಸಿಂಗ್, ಯಾಕಂದ್ರೆ ನಾವು ನಮ್ ಚಕ್ರ ಬ್ಯಾಲೆನ್ಸ್ ಇದ್ರೇನೆ ನಾವು ನಿಮ್ಗೆಲ್ಲ ಇಂಟ್ಯೂಷನ್ಸ್ ಇಂದ ಮಾಡ್ಬೇಕಾಗುತ್ತೆ. ಸೊ ನಾವೇನ್ ಮಾಡ್ತೀವಿ, ನಮ್ಮನ್ನ ನಾವು ಹೀಲ್ ಮಾಡ್ಕೋತೀವಿ ಫಸ್ಟ್. ಯಾಕಂದ್ರೆ ನಾವು ಯಾವಾಗ ಬೇರೆ ನಿಮ್ ಎನರ್ಜಿ ಜೊತೆ ಕನೆಕ್ಟ್ ಆಗ್ತೀವೋ, ನಾವು ಕೂಡ ವಿ ವಿಲ್ ಫೀಲ್ ನಾವು ಇಮಿಡಿಯೇಟ್ ನಾವು ಕೂಡ ಕಾರ್ಡ್ ಕಟಿಂಗ್ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂದ್ರೆ ವಿ ವಿಲ್ ಕನೆಕ್ಟ್ ವಿತ್ ಯುವರ್ ಎನರ್ಜೀಸ್. ಸೊ ಇದೇನಾಗುತ್ತೆ ಅಂದ್ರೆ ಎನರ್ಜಿ ಜೊತೆ ಕನೆಕ್ಟ್ ಆಗಿ ನಾವು ಮಾಡುತ್ತೆ. ಆತರ ಆಗಿರ್ತಕ್ಕಂಥ ಯಾವ ಉದಾಹರಣೆಗಳಿದೆಯಾ, ಬೇರೆಯವ್ರ ಎನರ್ಜಿ ಜೊತೆ ಕನೆಕ್ಟ್ ಆಗಿ ವಾಪಸ್ ಬರ್ದೇ ಇರೋ ತರ? ಅಂದ್ರೆ ಅರ್ಥ ಆಗಿಲ್ಲ. ಇವಾಗ ನೀವು ಜಸ್ಟ್ ಹೇಳಿದ್ರಲ್ಲ ಮ್ಯಾಮ್, ನಾವು ಬೇರೆಯವ್ರ ಎನರ್ಜಿ ಜೊತೆ ನಾವು ಕನೆಕ್ಟ್ ಆಗ್ಬಿಟ್ಟು ಅದನ್ನ ರೀಡ್ ಮಾಡ್ತೀವಿ ಅಂತ. ಸೊ ನೀವು ಇವಾಗ
ಒಬ್ರು ಯಾರೋ ಇವಾಗ ನನ್ನ ಎನರ್ಜಿ ಜೊತೆ ನೀವು ಮರ್ಜ್ ಆಗ್ಬಿಟ್ಟು ನೀವು ಹೇಳ್ತಿದ್ದೀರಾ ಅಂದ್ರೆ ಹ್ಮ್. ನೀವು ಅದು ವಾಪಸ್ ನಿಮ್ ಎನರ್ಜಿಗೆ ನೀವು ಬರಕ್ ಆಗಿಲ್ಲ ಅಂತಕ್ಕಂಥ ಉದಾಹರಣೆಗಳು ಆತರ ಯಾವ್ದು ಇಲ್ಲ. ಯಾಕಂದ್ರೆ ನಾವು ಏನಂದ್ರೆ ತಕ್ಷಣ ನಾವು ಕಾರ್ಡ್ ಕಟಿಂಗ್ ಮಾಡ್ಕೊಂಡ್ಬಿಡ್ತೀವಿ. ನಮ್ದು ಆದಂತ ಒಂದು ರೀತಿ ಇರುತ್ತೆ, ಅದ್ರ ಮುಖಾಂತರ ನಾವು ಇಲ್ಲಿಂದ ಹೇಳಿದ್ವಲ್ಲ ಒಂದು ಇದ್ ಮಾಡ್ಬಿಟ್ಟು ಕಟ್ ಮಾಡ್ಕೊಂಡ್ಬಿಡ್ತೀವಿ ನಾವು ಬಿಯಿಂದ. ಯಾಕಂದ್ರೆ ನಾವ್ ಯಾವ್ದೇ ಒಂದು ಹೇಳ್ಬೇಕಂದ್ರೆ ಎಲ್ಲಾ ಜನಗಳ ಜೊತೆನೂ ನಾವು ಒಂದು ಕಾರ್ಡ್ ಕನೆಕ್ಟ್ ಆಗುತ್ತೆ. ಇವಾಗ ನಮ್ಮ ಹತ್ರ ಮಾತಾಡಿದ್ವಿ, ಈಗ ಒಂದು ಡೀಪ್ ರಿಲೇಶನ್ಶಿಪ್ ನೀವು ನೋಡಿ ಇದ್ರಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ ಜ್ಯೋತಿಷ. ಇವಾಗ ಕೆಲವು ಸರಿ ಎಲ್ಲರನ್ನೂ ತುಂಬಾ ಪ್ರೀತಿಸ್ತಾ ಇರ್ತೀವಿ, ಏನೋ ಆಗಿ ಬ್ರೇಕಪ್ ಆಯ್ತು, ಮದ್ವೆ ಆಯ್ತು, ಬೇರೆ ಕಡೆ ಆಯ್ತು, ಅವ್ರನ್ನ ಬರೆಯಕ್ ಆಗ್ತಲ್ಲ, ಈ ಹುಡುಗನ ಬರೆಯಲ್ಲ, ಮೂವ್ ಆನ್ ಆಗಕ್ ಆಗ್ತಲ್ಲ. ಸೊ ಅಂತ ಟೈಮಲ್ಲಿ ನಾವೇನ್ ಮಾಡ್ತೀವಿ ಕಾರ್ಡ್ ಕಟ್ಟಿಂಗ್ ನ ಸಜೆಸ್ಟ್ ಮಾಡ್ತೀವಿ. ಲೈಕ್ ಇದ್ರಲ್ಲಿ ಕೂಡ ನಾವ್ ಹೇಳಿದ್ರ ನೀವು ಟಾರೋ ಅಂತ ಬಂದ್ರೆ ಟಾರೋ ಒಂದೇ ಆಗಿರಲ್ಲ, ಅಲ್ಲಿ ನೀವ್ ಹೇಳಿದ್ರ ಹೀಲಿಂಗ್ಸ್ ಬರುತ್ತೆ. ಅದ್ರಲ್ಲಿ ನಾವ್ ಏನಂದ್ರೆ ಏಂಜಲ್ಸ್ ನ ಇನ್ವೋಕ್ ಮಾಡ್ತೀವಿ. ಹೇಗೆ ಇದೆ ಹೇಳಿದ್ನಲ್ಲ ಇದ್ರಲ್ಲಿ ನಾವು ದೇವ್ರನ್ನ ಹೆಂಗ್ ಇನ್ವೋಕ್ ಮಾಡ್ತೀವಿ, ಇಲ್ಲಿ ಕೂಡ ನಾವು ಏಂಜಲ್ಸ್ ನ ಇನ್ವೋಕ್ ಮಾಡ್ತೀವಿ. ಜೊತೆಗೆ ಏಂಜಲ್ಸ್ ನ ಜೊತೆಗೆ ನಾವೇನ್ ಮಾಡ್ತೀವಿ ಹೇಳಿದ್ನಲ್ಲ ಬೇರೆ ಬೇರೆ ರೀತಿಯ ಕ್ಯಾಂಡಲ್ ಸ್ಪೆಲ್ಸ್ ಮುಖಾಂತರ ಕೂಡ ನಾವೇನ್ ಮಾಡ್ತೀವಿ ಕಾಲ್ ಕ್ಯಾಂಡಲ್ ಸ್ಪೆಲ್ಸ್ ಬಗ್ಗೆ ಕೇಳಬೇಕಿತ್ತು. ವಾಟ್ ಇಸ್ ದಟ್ ಕ್ಯಾಂಡಲ್ ಸ್ಪೆಲ್ಸ್, ಹೌ ಇಟ್ ವರ್ಕ್ಸ್ ಮ್ಯಾಮ್? ಮ್ಯಾಮ್ ಸರ್ ಏನು ಹೇಳ್ಬೇಕಂತ ಹೇಳಿದ್ರೆ ಕ್ಯಾಂಡಲ್ ಸ್ಪೆಲ್ ಅನ್ನೋದು ಒಂದೇನಂತ ಹೇಳಿದ್ರೆ ಲೈಕ್ ಈಗ ನಾವು ನೋಡಿ ನಮ್ ಮುಂದೆ ಏನ್ ಕಾಣಿಸೋದೇನು, ನೀವೀಗ ಅಟ್ ಪ್ರೆಸೆಂಟ್ ನೀವು ಸೂರ್ಯ ಚಂದ್ರ ಅವ್ರಿಬ್ರೆ ನಮಗ್ ಕಾಣಿಸೋದು. ಇಟ್ ಇಸ್ ಅ ಫೈರ್ ಎನರ್ಜಿ. ಸೊ ನಾವು ಅಲ್ಲಿ ಏನ್ ಮಾಡ್ತೀವಿ ಫೈರ್ನ. ಇವಾಗ ನೋಡಿ ಎಷ್ಟೋ ಕಡೆ ನಿಮ್ಗೆ ಹೋಮ ಮಾಡಿ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರಲ್ವ, ಹಾಗೆ ಇಲ್ಲೂ ಕೂಡ ಇದು ಕೂಡ ನೀವು ಕೂಡ ನಾವೇನಂದ್ರೆ ಕ್ಯಾಂಡಲ್ಸ್ ಅಷ್ಟೇ, ಕ್ಯಾಂಡಲ್ಸ್ ಅಲ್ಲಿ ಕೂಡ ಫೈರ್ ಎನರ್ಜಿ ಇರುತ್ತೆ. ಸೊ ಅಗ್ನಿ ದೇವತೆಯನ್ನ ನಾವು ಕೂಡ ಅಗ್ನಿ ದೇವತನ್ನೇ ಅವ್ರನ್ನ ಆಹ್ವಾನ ಮಾಡಿ ಏಂಜಲ್ಸ್ ನ ಮುಖಾಂತರ ನಾವೇನ್ ಮಾಡ್ತೀವಿ ಅವ್ರ ಲೈಫ್ ಅಲ್ಲಿ ಆಗುವಂತ ಪ್ರಾಬ್ಲಮ್ಸ್ಗೆ ನಾವು ಸೊಲ್ಯೂಷನ್ಸ್ ಕೊಡ್ತೀವಿ. ಬಟ್ ಇದು ತುಂಬಾ ಚೆನ್ನಾಗಿ ವರ್ಕು ಆಗುತ್ತೆ. ಮ್ಯಾಮ್ ನಾನೊಂದು ಕ್ವಶನ್ ಇವಾಗ ನನ್ನ ತಲೆಯಲ್ಲಿ ಬಂತು. ನೀವ್ ಹೇಳಿದ್ರಿ ಪಾಶ್ಚಾತ್ಯ ದೇಶದಿಂದ ಬಂದಿದೆ ಅಂತ, ಇಟ್ಸ್ ನಾಟ್ ಫ್ರಮ್ ಇಂಡಿಯಾ, ಭಾರತದಿಂದ ಅಂತ ಅಲ್ವೇ? ಸೊ ಇವಾಗ ನೀವು ಜ್ಯೋತಿಷಾಸ್ತ್ರಕ್ಕೂ ಮತ್ತೆ ಇದಕ್ಕೂ ಇಂಡಿಯನ್ ವೇ ಆಫ್ ದ ಜ್ಯೋತಿಷಾಸ್ತ್ರ ಏನಿದೆ ಅದಕ್ಕೆ ಅಸ್ಟ್ರಾಲಜಿಗೂ ಅಥವಾ ಟ್ಯಾರೋ ರೀಡಿಂಗ್ ಡಿಫರೆನ್ಸ್ ಏನಾದ್ರು ಇದೆಯಾ ಅಥವಾ ಆಲ್ಮೋಸ್ಟ್ ಸಿಮಿಲರ್? ಅಂದ್ರೆ ಆ ಲೆಕ್ಕದಲ್ಲಿ ನೋಡೋದಾದ್ರೆ ಇಲ್ಲ, ಜ್ಯೋತಿಷ ಶಾಸ್ತ್ರ ಅದರದಂತ ಒಂದಿದೆ. ಐ ರೆಸ್ಪೆಕ್ಟ್ ದಟ್. ಸೊ ನಾನ್ ಯಾವತ್ತೂ ಇದ್ ಮಾಡಕ್ ಆಗಲ್ಲ. ನನಗೆ ಅದು ಕಲಿಯೋಕೆ ಅಂದ್ರೆ ತುಂಬಾ ಅದೇನಂದ್ರೆ ಹೌಸಸ್ ಬಗ್ಗೆ ಹೇಳ್ತಾರೆ, 12 ಹೌಸ್ ಇರ್ತಾರೆ. ನಂಗೂ ಅದು ಅಂದ್ರೆ ಸ್ವಲ್ಪ ಲೈಟ್ ಆಗಿ ನಾನು ಮಾಡ್ತೀನಿ. ಯಾಕಂದ್ರೆ ನಾನು ಗಿಂಡ್ಲಿ ನಾನು ನೋಡ್ತೀನಿ, ಇಲ್ಲ ಅಂತ ಹೇಳಲ್ಲ. ನಾನು ಮದ್ವೆಗೆಲ್ಲ ನೋಡೋದಾದ್ರೆ ನಾನು ನೋಡ್ತೀನಿ, ಅದ್ರ ಮಾಂಗಲಿಕ ದೋಷ ಇದ್ರೆ ಹೇಗಾಗುತ್ತೆ, ಏನೇನ್ ಪ್ರಾಬ್ಲಮ್ಸ್ ಬರುತ್ತೆ ಅಂತ ನಾನು ನೋಡ್ತೀನಿ. ಬಟ್ ಐ ರೆಸ್ಪೆಕ್ಟ್ ಇಟ್. ಅಂದ್ರೆ ಅವ್ರದ್ದು ಅನಂತರ ಅದ್ರೊಂದು ಮೆಥಡೇ ಬೇರೆ ಇರುತ್ತೆ, ಇದೊಂದು ಮೆಥಡೇ ಬೇರೆ ಇರುತ್ತೆ ಅಷ್ಟೇ. ಸೊ ಬಟ್ ಬೇರೆ ಅಂದ್ರೆ ಹೇಳ್ಬೋದಂದ್ರೆ ಡಿಫ್ರೆನ್ಸಸ್ ಏನಂತ ಹೇಳಿದ್ರೆ ಅದ್ರಲ್ಲಿ ಏನಂದ್ರೆ ಏನಾಗುತ್ತೆ ಅಂದ್ರೆ ಪೂಜೆಗಳ ಮುಖಾಂತರ ಹೇಳಿದ್ರೆ ನಾವ್ ಇಲ್ಲಿ ಸ್ಪೆಲ್ಸ್ ಮುಖಾಂತರ ಹೇಳ್ತೀವಿ ಅಷ್ಟೇ ವ್ಯತ್ಯಾಸ. ಸ್ಪೆಲ್ಸ್ ಇರುತ್ತೆ ಇದ್ರಲ್ಲಿ. ಮತ್ತೆ ನಾವು ಏನ್ ಮಾಡ್ತೀವಿ ಕ್ರಿಸ್ಟಲ್ಸ್ ನ ಸಜೆಸ್ಟ್ ಮಾಡ್ತೀವಿ ಇಲ್ಲಿ. ಅಲ್ಲಿ ಹೇಗೆ ಪುಷ್ಕರಾಗ ಹೇಳ್ತಾರೆ ಪನ್ನಗ ಹಾಕೊಳ್ಳಮ್ಮ ಉಂಗ್ರ, ಅಲ್ಲಿ ಹೇಗೆ ಉಂಗ್ರಗಳ ಹೇಳ್ತಾರೋ ಅದ್ ನಾವ್ ಅದ್ರ ಬದಲು ನಾವ್ ಹೇಳ್ತೀವಿ ನಮ್ ಬ್ರೇಸ್ಲೆಟ್ಸ್ ನ ತಗೊಳ್ಳಿ, ಅದ್ರ ತಗೊಳ್ಳೋದ್ರಿಂದ ಎನರ್ಜೈಸ್ ಮಾಡ್ಕೊಡ್ತೀವಿ ನಿಮ್ಗೆ. ಆ ಬ್ರೇಸ್ಲೆಟ್ಸ್ ಹೆಂಗ್ ಎನರ್ಜೈಸ್ ಆಗುತ್ತೆ ನೀವು ಅದಕ್ಕೆ ಏನಾದ್ರು ಎನರ್ಜಿ ಮಾಡ್ತೀರಾ? ಆಕ್ಚುಲಿ ನಾನು ಇನ್ನೊಂದು ವಿಷಯ ನಿಮ್ಗೆ ಹೇಳಲೇಬೇಕು. ಆಕ್ಚುಲಿ ನಾನು ಈ ಪಾಶ್ಚಾತ್ಯ ಸಂಸ್ಕೃತಿನ ಅಳವಡಿಸ್ಕೊಂಡಿದ್ರು ಕೂಡ ನಮ್ಮ ದೇವತೆಗಳನ್ನ ನಾನು ಯಾವತ್ತೂ ಬಿಟ್ಟಿಲ್ಲ. ನಾನು ಇಲ್ಲಿ ಯಾವ್ದೇ ಕ್ಯಾಂಡಲ್ ಸ್ಪೆಲ್ ಮಾಡ್ಬೇಕಾದ್ರೂ ಕೂಡ ಒಂದು ಹನುಮಾನ್ಜಿ ಅವ್ರ ಇನ್ವೋಕ್ ಮಾಡ್ತೀನಿ, ಜೊತೆಗೆ ಮಹಾಕಾಳಿನ ಇನ್ವೋಕ್ ಮಾಡಿನ ನಾನ್ ಮಾಡೋದು. ಸೊ ನಾವ್ ಹೇಗೆ ಅವ್ರ ಏಂಜಲ್ಸ್ ನ ಇನ್ವೋಕ್ ಮಾಡಿದ್ರೆ ನಮ್ಮದೇ ಆದಂತ ಒಂದು ಫೈರ್ ಎನರ್ಜಿಸ್ ಇರ್ಬೇಕಾದ್ರೆ ನಾನ್ ಯಾಕೆ ಬೇರೆ ಇದಕ್ ಮಾಡ್ಬೇಕು ಅಂತ. ಸೊ ಬಟ್ ಇಟ್ ವರ್ಕ್ಸ್. ಹೇಗೆ ಅಂದ್ರೆ ಅದೇ ಹೇಳಿದ್ರಲ್ಲ ಅದೇ ರೀತಿಯ ನಾವು ಇಲ್ಲಿ ಕುತ್ಕೊಂಡು ಮಂತ್ರ ಚಾಂಟಿಂಗ್ ಮಾಡ್ಲೇಬೇಕಿಲ್ಲಿ. ಯಾವ್ದೋ ಒಂದು ಕ್ಯಾಂಡಲ್ ಸ್ಪೆಲ್ ಮಾಡ್ತಿದೀವಿ ಅಂದ್ರೆ ನೀವೇಗ ಅಂದ್ರೆ ಅಲ್ಲೇನಂದ್ರೆ ನಾವು ಕುತ್ಕೋಬೇಕಾಗತ್ತೆ ಹೋಮಕ್ಕೆ. ಇಲ್ಲೇನಂದ್ರೆ ನಾವೇ ಕುತ್ಕೊಂಡು ಅವ್ರ ಪರವಾಗಿ ನಾವೇನ್ ಮಾಡ್ತೀವಿ ಬ್ಲೆಸ್ ಮಾಡಿ ನಮ್ಗೆ ಇವ್ರಿಗೆ ಒಂದು ಒಳ್ಳೇದ್ ಮಾಡಿ ಅಂತ ನಾವು ಬ್ಲೆಸ್ಸಿಂಗ್ಸ್ ನ ಕೇಳ್ಕೊತೀವಿ ಅಷ್ಟೇ. ಬಿಫೋರ್ ಗೋ ಟು ನೆಕ್ಸ್ಟ್ ಕ್ವಶನ್, ನಾನು ಇನ್ನೊಂದು ಪ್ರಶ್ನೆ ನಿಮ್ಗೆ ಕೇಳ್ಬೇಕು ಅನ್ಕೊಂಡೆ. ಮ್ಯಾಮ್ ನೀವು ಬೇಸಿಕ್ಲಿ ಫ್ರಮ್ ಆಕ್ಟಿಂಗ್ ಫೀಲ್ಡ್, ಆ ಫೀಲ್ಡ್ ಇಂದ ಮ್ಯಾಮ್ ಇದ್ರ ಕಡೆ ನಿಮ್ಮ ಮನಸ್ಸು ಯಾವಾಗ ಆಯ್ತು? ಇದು ಹೆಂಗ್ ಶುರು ಮಾಡಿದ್ರಿ, ಎಲ್ಲಿ ಕಲಿತ್ರಿ? ಎಷ್ಟೋ ಜನಕ್ಕೆ ಇವಾಗ ಕಲಿಬೇಕು ಅಂತ ಇರುತ್ತೆ, ಬಿಕಾಸ್ ಇದು ಒಂದು ಪಾಶ್ಚಾತ್ಯ ವಿದ್ಯೆ ಆಗಿರ್ಬೋದು ಅಥವಾ ಒಂದ್ ಎಷ್ಟೋ ಜನಕ್ಕೆ ಹಾಬಿ ಇರುತ್ತೆ ಕಲಿಬೇಕು ಅಂತ. ಅಟ್ಲೀಸ್ಟ್ ಬೇರೆಯವ್ರಿಗಾಗಿಲ್ಲ ಅಂದ್ರೆ ನಮಗ್ ನಾವು ನೋಡ್ಕೊಳ್ಳೋಕೋಸ್ಕರ ಇದನ್ನ ಕಲಿಬೇಕು ಅನ್ನೋದಿರುತ್ತೆ. ಸೊ ಇಂಡಿಯಾದಲ್ಲಿ ಇದನ್ನ ಹೆಂಗ್ ಕಲಿಬಹುದು, ಯಾರೆಲ್ಲ ಕಲ್ಸಕ್ ಇದಾರೆ? ನಿಮ್ಮ ಆಕ್ಟಿಂಗ್ ಫೀಲ್ಡ್ ಇಂದ ನೀವು ಈ ಫೀಲ್ಡ್ ಬರೋಕೆ ಏನ್ ಕಾರಣಗಳು? ಆಕ್ಚುಲಿ ನಾನು ಹೌದು ಆಕ್ಟಿಂಗ್ ಆಗಿ ಮಾಡ್ತಿದ್ದೆ, ಬಟ್ ಮಕ್ಕಳಾದ್ಮೇಲೆ ನಿಮ್ಗೆ ಗೊತ್ತಲ್ಲ ಪ್ರಾಬ್ಲಮ್ಸ್ ಇದ್ದಿದ್ದೆ. ಜೊತೆಗೆ ಫಾರ್ಮಸಿಸ್ಟ್ ಕೂಡ ನಾನು ಮೆಡಿಕಲ್ ಡಿಪಾರ್ಟ್ಮೆಂಟ್ ಇಂದ. ಸೊ ನಾನು ಅದ್ರ ಕಡೆ ಜಾಸ್ತಿ ಒಲವಿತ್ತು ನನಗೆ. ಸೊ ವರ್ಕ್ ಮಾಡ್ತಾ ಇದ್ದೆ ನಾನು. ಅವಾಗ ಏನಾಯ್ತು ಅಂದ್ರೆ ನಾನು ಎಕ್ಸ್ಪೆಷಲಿ ನಾನು ಡಯಾಬಿಟಿಕ್ ಕೇರಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸೊ ಐ ಡೀಲ್ ವಿತ್ ದ ಪೀಪಲ್.
ಹ್ಮ್. ಸೊ ನಾನು ಅಲ್ಲೇ ಹೀಲ್ ಮಾಡ್ತಾ ಇದ್ದೆ. ಎಷ್ಟೋ ಜನ ಬರ್ತಿದ್ರು ನನ್ಗೆ, ಅವ್ರ ಜೊತೆ ಮಾತಾಡಿ ನಮ್ಗೆ ಅವ್ರ ಜೊತೆ ಕನ್ವಿನ್ಸ್ ಮಾಡೋದು, ಅವ್ರಿಗೆ ಬಂದು ಅವ್ರ ಭಾವನೆಗಳನ್ನ ಹಂಚ್ಕೊಂಡಾಗ ಅವ್ರಿಗೊಂದು ಫೀಲ್ ಆಗ್ತಿತ್ತು, ಲೈಕ್ ನನ್ನ ಹತ್ರ ಮಾತಾಡ್ಮೇಲೆ ಅವ್ರಿಗೊಂದು ಸಮಾಧಾನ ಆಗೋದು. ಸೊ ಅವಾಗಿಂದಾನೇ ಹೀಲಿಂಗ್ ಮೊರಾಲಿಟಿ ಇತ್ತು. ಮತ್ತೆ ಒಂದೇನಂದ್ರೆ ನಾನು ಮುಂಚೆಯಿಂದನೂ ಒಂದು ದೈವದ ಬಗ್ಗೆ ನನ್ಗೆ ಒಲವು ಜಾಸ್ತಿ ಇತ್ತು. ಮುಂಚೆಯಿಂದನೂ ನಾನು ಸ್ಪಿರಿಚುಲಿ ತುಂಬಾನೇ ಇದಾಗಿದೆ. ನನ್ನ ತಾಯಿ ಚಾಮುಂಡೇಶ್ವರಿ, ಅಟಿಲಕ್ಕಮ್ಮ ಮತ್ತೆ ದುರ್ಗಾ ಪರಮೇಶ್ವರಿ ನಾನು ತುಂಬಾ ನಂಬ್ತೀನಿ. ಜೊತೆಗೆ ಎಲ್ಲಮ್ಮ ತಾಯಿನ, ನಮ್ಮನೆ ದೇವ್ ಎಲ್ಲವನ್ನು ನಾನೇನಂದ್ರೆ ಅವಾಗಿಂದ ಮುಂಚೆಯಿಂದನೂ ನಮ್ಮ ಮನೆ ಹತ್ರ ಒಂದ್ ಚಿಕ್ಕ ದೇವಸ್ಥಾನ ಇತ್ತು, ಸಪ್ಲಮ್ಮ ಅಂತ. ಐ ಯೂಸ್ ಟು ಎಲ್ಲರೂ ಬೇರೆ ಕಡೆ ಹೋಗಿ ಆಟ ಆಡಕ್ ಹೋದ್ರೆ ನಾನು ಯೂಸ್ ಟು ಸಿಗ್ತೆ. ನಾನು ಅವ್ರ ಜೊತೆ ಕಾನ್ವರ್ಸೇಷನ್ ಅವಾಗಿಂದನೂ ಅವ್ರ ಜೊತೆ ಒಂದು ಬಾಂಧವ್ಯ ಬೆಳೆದ್ಬಿಟ್ಟಿದೆ ಅಂತ ಅನಿಸುತ್ತೆ. ಸೊ ಅದ್ರಿಂದಾಗಿ ಮೇ ಬಿ ಇರ್ಬೋದು ನಾನು ಅಲ್ಲಿ ಕಡೆ ಜಾಸ್ತಿ ಒಲವಿತ್ತು. ನಾನು ಮುಂಚೆಯಿಂದನೂ ಲೈಕ್ ನವರಾತ್ರಿ ಪೂಜೆಗಳಾಗಿರ್ಬೋದು, ಮನೇಲಿ ಪೂಜೆ ಪುರಸ್ಕಾರಗಳಲ್ಲಿ ತುಂಬಾ ಆ ಪೂಜೆ ಮಾಡಿ ಈ ಪೂಜೆ ಮಾಡಿದ್ರೆ ಮಾಡ್ತಾ ಇರೋದು, ಆ ತರನೇ ಫೀಲ್ ಅಲ್ಲಿ ಇದ್ದವಳು. ಸೊ ಜೊತೆಗೆ ಏನಾಯ್ತು, ಈ ಕರೋನಾ ಟೈಮ್ ಬಂದಾಗಂತೂ ಗೊತ್ತಲ್ಲ, ನನ್ ಥರ್ಡ್ ಡಾಟರ್ ಹುಟ್ಟಿದ್ಮೇಲೆ ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ ನನ್ಗೆ. ಆ ಟೈಮಲ್ಲಿ ಎಲ್ಲಾ ಕೆಲ್ಸಗಳು ಕೂಡ ಸ್ಟ್ರಕ್ ಆಗಿತ್ತು. ನನಗೆ ಯಾವ್ದು ಮಾಡೋದು ಅಂತ ಅರ್ಥ ಆಗಿಲ್ಲ. ಆ ಟೈಮಲ್ಲಿ ನನಗೆ ಇದು ಒಂದು ಒಳ್ಳೆ ರೀತಿಯಾದಂತ ಆಪರ್ಚುನಿಟಿ ಬಂತು. ಅದ್ರಲ್ಲೂ ನಾನು ಇನ್ಸ್ಟಾದಲ್ಲೆಲ್ಲ ನೋಡ್ಬೇಕಾದ್ರೆ ನನಗೆ ನೋವೆಲ್ ಸರ್ ಅಂತ ಅವರು 5 days ಬೂಟ್ ಕ್ಯಾಂಪ್ ಮಾಡಿದ್ರು. ಲೇಡೀಸ್ ಎಕ್ಸ್ಪೆಷಲಿ ಅವರು ಲೇಡೀಸ್ ನ ಎಂಪವರ್ ಮಾಡ್ಬೇಕು ಅಂತ ಅವ್ರು ಇದ್ ಮಾಡ್ತಾರೆ. ನಾನು ಯಾಕಂದ್ರೆ ಸೋರ್ಸ್ ಆಫ್ ಇನ್ಕಮ್ ಇದ್ದವಳು ಸಡನ್ ಆಗಿ ಕೈ ಕಟ್ಟಾದಾಗ ತುಂಬಾ ಕಷ್ಟ ಆಗತ್ತಲ್ವಾ. ಸೊ ಈ ಆಕ್ಟಿಂಗ್ ಎಲ್ಲ ಆ ಟೈಮಲ್ಲಿ ನಿಮ್ಗೆ ಗೊತ್ತಾ, ಆಕ್ಟಿಂಗು ಅಷ್ಟು ವರ್ಕ್ ಆಗ್ತಾ ಇರ್ಲಿಲ್ಲ. ಎಲ್ಲವೂ ಕೂಡ ಯಾಕಂದ್ರೆ ಮನೆಯಿಂದಾನೇ ಎಲ್ಲ ಮಾಡ್ಬೇಕಾಯ್ತು. ಸೊ ಆ ಟೈಮಲ್ಲಿ ಸಿಕ್ಕಂತ ಪ್ಲಾಟ್ಫಾರ್ಮ್ ಇದು. ಸೊ ಇಟ್ ವಾಸ್ ಒನ್ ಆಫ್ ದ ಸೋರ್ಸ್ ಆಫ್ ಇನ್ಕಮ್ ಅಂತಾನು ತಗೊಳ್ಬಹುದು. ಸೊ ಅದಕ್ಕೋಸ್ಕರ ಅಂತಾನೆ ನಾನು ಸ್ಟಾರ್ಟ್ ಮಾಡಿದ್ದು. ಜೊತೆಗೆ ನಾನು ಅದ್ರ ಜೊತೆಗೆ ಇದೇ ಹೇಳಿದ್ನಲ್ಲ, ಒಂದು ಸ್ಪಿರಿಚುಲಿ ಬಂದಾಗ ಟ್ಯಾರೋ ಅಂತ ಬಂದಾಗ ಒಂದು ಟ್ಯಾರೋನೇ ಬರಲ್ಲ, ರೇಖಿ ಆಯ್ತು, ಜೊತೆಗೆ ಸ್ವಿಚ್ ಕೋಡ್ಸ್, ಸ್ವಿಚ್ ವರ್ಡ್ಸ್ ಅಂತ ಬರುತ್ತೆ. ಜೊತೆಗೆ ಹೇಳಿದ್ನಲ್ಲ ಹಲವಾರು ಕ್ಯಾಂಡಲ್ ಸ್ಪೆಲ್ಸ್ ಬಂತು, ನ್ಯೂಮರಾಲಜಿ ಬಂತು, ಸಂಖ್ಯಾಶಾಸ್ತ್ರ ಅಂತ ಏನು ಹೇಳ್ತೀವೋ ಅದು. ಸೊ ಇದೆಲ್ಲ ಓವರ್ ಆಲ್ ಇದು ಕನೆಕ್ಷನ್ ಆಗ್ತಾ ತುಂಬಾ ಜ್ಞಾನ ಹೇಳಿದ್ನಲ್ಲ. ಇದ್ರ ಜೊತೆಗೆ ನಾನು ಹೇಳಿದ ಕರ್ಮ ಸಿದ್ಧಾಂತ ಏನು. ಸೊ ಇದು ಒಂದೇ ಇದಾಗಲ್ಲ, ಇದ್ರಲ್ಲಿ ತುಂಬಾ 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 ಹಲವಾರು ವಿಷಯಗಳನ್ನ ತಿಳ್ಕೊಳ್ಳೋದು ತುಂಬಾನೇ ಇದೆ. ಇದು ಹೇಳ್ತಾ ಹೋದ್ರೆ ದಿನಗಳೇ ಸಾಕಾಗಲ್ಲ ಒಂದು ಟೈಮ್. ಈ ಟ್ಯಾರೋ ಓದೋದ್ರಿಂದ ಕರ್ಮಗಳ ಬಗ್ಗೆ ಮತ್ತೆ ಪುನರ್ಜನ್ಮಗಳ ಬಗ್ಗೆ ಏನಾದ್ರು ನಾವು ತಿಳ್ಕೊಬಹುದು. ಇದ್ರಲ್ಲಿ ನಾವು ಪಾಸ್ಟ್ ಲೈಫ್ ಬಗ್ಗೆನೂ ತಿಳ್ಕೊಬಹುದು, ನಮ್ ಪಾಸ್ಟ್ ಲೈಫ್ ಕರ್ಮ ಬಗ್ಗೆನೂ ತಿಳ್ಕೊಬಹುದು, ಎಷ್ಟು ಮಟ್ಟಿಗೆ ಕರ್ಮ ಇದೆ ಅಂತಾನು ಕೂಡ ತಿಳಿಬಹುದು ನಾವು. ಸೊ ಅದನ್ನ ಇದ್ ಮಾಡ್ಬೋದು. ಅದ್ರಲ್ಲೂ ಕೂಡ ಇದ್ರಲ್ಲಿ ಆಕ್ಸೆಸ್ ಆಫ್ ಆಕಾಶಿಕ್ ರಿಕಾರ್ಡ್ಸ್ ಅಂತ ಕೂಡ ಇದೆ, ಅದು ಕೂಡ ಇದೆ. ನಾವು ಪಾಸ್ಟ್ ಲೈಫ್ ಕರ್ಮ ಅಂತ ಹೇಳಿದ್ರೆ ಕೆಲವ್ರು ನೋಡಿ ಸಮ್ ಟೈಮ್ಸ್ ನಮ್ಗೆ ಏನೂ ಪ್ರಾಬ್ಲಮ್ ಇಲ್ಲ, ಸಡನ್ ಆಗಿ ಮಂಡಿ ನೋವು ಬರ್ತಾ ಇರುತ್ತೆ ಅಥವಾ ಯಾವ್ದೋ ಒಂದ್ ಕಡೆ ಪೇನ್ ಇದ್ದೇ ಇರುತ್ತೆ. ಸೊ ಇದ್ರಲ್ಲಿ ಏನ್ ಮಾಡ್ಬೋದು ಅಂದ್ರೆ ಪಾಸ್ಟ್ ಲೈಫ್ ಕರ್ಮದ ಒಂದು ಇದಿದೆಯಲ್ಲ, ಅದು ಆಪ್ಷನ್ ಹೀಲಿಂಗ್ ಅಲ್ಲಿ ಅಲ್ಲಿ ಅವ್ರಿಗೆ ಅದೇ ಆ ಜನ್ಮಕ್ ಹೋಗಿ ಅದ್ರಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿದ್ರೆ ಅದನ್ನ ಕ್ಲಿಯರ್ ಮಾಡ್ಕೋಬಹುದು. ಈ ಕೆಲವ್ರಿಗೆ ನೀರಿಂದ ಫೋಬಿಯಾ ಇರುತ್ತೆ ನೋಡಿರ್ಬೋದು, ಕೆಲವ್ರಿಗೆ ಬೆಂಕಿ ಕಂಡ್ರೆ ಫೋಬಿಯಾ. ಸೊ ಅವರಿಂದ ಆ ಜನ್ಮದಲ್ಲಿ ನೀರಲ್ಲಿ ಬಿದ್ದು ಸತ್ತೋಗಿರ್ತಾರಲ್ಲ ಅಂತವ್ರಿಗೆ ಆತರ ಫೋಬಿಯಾ ಇದ್ದಿರುತ್ತಂತೆ. ಸೊ ಹಾಗೆ ಮತ್ತೆ ಫೈರ್ ಇಂದ ಅಂದ್ರೆ ಏನಾದ್ರು ಬೆಂಕಿ ಅನಾಹುತ ಆಗಿದ್ರೆ ಆತರ. ಸೊ ಅದನ್ನ ನಾವು ಆ ಜನ್ಮಕ್ಕೆ ಹೋಗಿ ಅದನ್ನ ಕ್ಲಿಯರ್ ಮಾಡುವಂತ ಕೆಪಾಸಿಟಿ ಕೂಡ ಇದೆ. ಸೊ ಇಟ್ ಈಸ್ ಇದ್ರಲ್ಲಿ ನಾವು ತಿಳ್ಕೊಂಡು ನಾವು ಬೇಕಾದ್ರೆ ಅದನ್ನು ಕೂಡ ಮಾಡ್ಕೋಬಹುದು. ಅದ್ರಲ್ಲಿ ಹೇಳಿದ್ರೆ ಆಕಾಶಿಕ್ ರೆಕಾರ್ಡ್ಸ್ ಅಂತ ಬರುತ್ತೆ, ಜೊತೆಗೆ ಪಾಸ್ಟ್ ಲೈಫ್ ರೆಕಾಗ್ನೈಸೇಷನ್ ಅಂತ ಬರುತ್ತೆ, ಅದನ್ನ ಕೂಡ ಮಾಡ್ಕೋಬಹುದು. ಮ್ಯಾಮ್ ನಾನು ನಿಮ್ಗೆ ಒಂದು ಕ್ವಶನ್ ಕೇಳ್ಬೇಕು. ಇಷ್ಟು ಮೇ ಬಿ ನೀವು ಒಂದು 2-3 years ಇಂದ ಮಾಡ್ತಾ ಇದ್ದೀರಾ, ಈ ಫೀಲ್ಡ್ ಅಲ್ಲಿ ಇದ್ದೀರಾ. ನಿಮ್ಗೆ ಯಾವತ್ತಾದ್ರೂ ಒಂದು ವಿಚಿತ್ರವಾಗಿರ್ತಕ್ಕಂಥ ಘಟನೆ ಏನಾದ್ರು ನಡೆದಿದ್ಯಾ? ಬಿಕಾಸ್ ಬೇರೆ ಯಾರು ರೀಡ್ ಮಾಡ್ಬೇಕಾದ್ರೆ ಆಗಿರ್ಬೋದು, ಇನ್ನೊಂದಿನ ಆ ತರದ ಯಾವ್ದಾದ್ರು ಎಕ್ಸ್ಪೀರಿಯನ್ಸ್ ಇದೆಯಾ ನಿಮ್ಗೆ? ಒಂದ್ ಎಕ್ಸ್ಪೀರಿಯನ್ಸ್ ಆಗಿತ್ತು, ಶೇರ್ ಮಾಡ್ಕೋಬಹುದು. ನಾನು ಫ್ರೆಂಡ್ ಅಂತಾನೆ ಹೇಳ್ಬೋದು. ಅವರು ನನ್ಗೆ ನಾನು ಸ್ಪಿರಿಚುವಲಿ ಇರೋದ್ರಿಂದ ನಮ್ಗೆ ಫೀಲ್ ಆಗುತ್ತೆ ನೆಗೆಟಿವ್ ಇದಾರೋ ಇಲ್ಲೋ ಅಂತ. ಸೊ ಅವ್ರ ಮನೆಗ್ ಬಂದಾಗ ನನ್ಗೆ ಅಷ್ಟು ಅನ್ಸಿಲ್ಲ, ಬಟ್ ನಾನು ಟ್ಯಾರೋನು ಅಷ್ಟು ಇದ್ ಮಾಡಿಲ್ಲ ನಾನು ಅವ್ರಿಗೆ. ಅವ್ರು ನೋಡಿದ್ರೆ ಸಡನ್ ಆಗಿ ಅವ್ರನ್ನ ಹಾರ್ಟ್ ಬರೀ ಕೈ ಟಚ್ ಮಾಡ್ತಾರೆ. ಐ ಫೀಲ್ ದಟ್ ನನ್ನ ನೆಗೆಟಿವ್ ಎನರ್ಜೀಸ್ ಆರ್ ಹೈ. ಬಟ್ ನಮ್ದೇಕರ ಇವಾಗ ಸ್ಪಿರಿಚುವಲಿ ಇರೋದ್ರಿಂದ ವಿ ಅಟ್ರಾಕ್ಟ್ ಬೋತ್ ಪಾಸಿಟಿವ್ ಅಂಡ್ ನೆಗೆಟಿವ್ ಆಲ್ಸೋ, ಬಟ್ ಡಿಪೆಂಡ್ಸ್ ಆನ್ ದ ಆರಾ, ಹೇಗೆ ಆ ಓರಾ ಅದನ್ನ ಇದ್ ಮಾಡ್ಕೊಳುತ್ತೆ ಅಂತ. ಅದೊಂದು ಇನ್ಸಿಡೆಂಟ್ ಆಗಿತ್ತು. ಅದನ್ನ ಗೊತ್ತಾದ್ಮೇಲೆ ನಂಗೆ ಸ್ವಲ್ಪ ನನಗದು ಎಫೆಕ್ಟ್ ಆಗಿತ್ತು ಅದು. ವೆನ್ ಐ ಟಚ್ ಡರ್ ಮತ್ತೆ ಅವ್ರಿಗೆ ಹೀಲ್ ಮಾಡಿದೆ, ಬಟ್ ಐ ಗಾಟ್ ಎ ಸಿಕ್. ಮತ್ತೆ ಎಕ್ಸ್ಪೆಷಲಿ ನಾನು ಹೇಳಿದ್ನಲ್ಲ ನಿಮ್ಗೆ ಕ್ಯಾಂಡಲ್ ಸ್ಪೆಲ್ಸ್ ಅಂದಾಗ, ಲಾಸ್ಟ್ ಟೈಮ್ ಒಬ್ರದ್ದು ಕ್ಯಾಂಡಲ್ ಸ್ಪೆಲ್ ಮಾಡಿದೆ. ಐ ಥಿಂಕ್ ಇಟ್ ವಾಸ್ ವೆರಿ ಸಿಕ್ ಅಂತ ಅನ್ಸುತ್ತೆ. ಅವ್ರದ್ದು ಎಷ್ಟು ಹೆವಿ ನೆಗೆಟಿವ್ ಎನರ್ಜಿ, ಯು ಕ್ಯಾನ್ ಬಿಲೀವ್. ನನ್ ಕ್ಯಾಂಡಲ್ಸ್ ಹಚ್ಚೋದು ಕೂಡ ಆಗ್ತಾ ಇರಲ್ಲ ನಂಗೆ. ಐ ಫೀಲ್ ಶಿವರಿಂಗ್
ಓಕೆನಾ. ಅದಾದ್ಮೇಲೆ ಒಂದ್ ವಾರ ನಾನು ಮಲ್ಕೊಂಡ್ಬಿಟ್ಟೆ, ನನ್ ಕೈಲಿ ಎದ್ದೊಳಕ್ ಆಗಲ್ಲ. ಐ ವಾಸ್ ಡೂಯಿಂಗ್ ಲೈಕ್ ನಾನ್ ಪ್ರೊಟೆಕ್ಷನ್ ಮಾಡ್ಕೊಂಡು ಈ ಒಂದು ನಮ್ಮ ಎಲ್ಲ ಚಾಂಟಿಂಗ್ ಮಾಡಿ ಆದ್ರೂ ಕೂಡ ನಮ್ಗೆ ಒಂದೊಂದ್ಸಲ ಏನಾಗುತ್ತೆ, ಈ ನೆಗೆಟಿವ್ ಎನರ್ಜೀಸ್ ನಾವು ರಿಮೂವ್ ಮಾಡಿದಾಗ ವಿ ವಿಲ್ ಆಲ್ಸೋ ಫೀಲ್ ಸಿಕ್. ಸೊ ಅದು ಇರುತ್ತೆ, ಅದು ಎಕ್ಸ್ಪೀರಿಯನ್ಸಸ್ ತುಂಬಾ ಆಗಿದೆ. ಜೊತೆಗೆ ಟ್ಯಾರೋನಲ್ಲಿ ಅಂದ್ರೆ ಕೆಲವು ಸರಿ ಮಾತ್ರ ಯಾರೋ ಕೆಲವು ವಿಷಯದಲ್ಲಿ ನಾವೇನಂದ್ರೆ ಕೆಲವು ವಿಷಯದಲ್ಲಿ ನಾವು ಇದ್ ಮಾಡೋದು, ನಮ್ದು ಇಟ್ ಇಸ್ ಅ ಲೈಕ್ ಪ್ಯೂರ್ ವೈಟ್ ಮ್ಯಾಜಿಕ್. ನಮ್ದು ವಿ ವಿಲ್ ನಾಟ್ ಡೂ ಎನಿ ಬ್ಲಾಕ್ ಮ್ಯಾಜಿಕ್. ಅಥವಾ ಇವಾಗ ನೆಕ್ಸ್ಟ್ ಪ್ರಶ್ನೆನೇ ಅದೇ ಇತ್ತು. ಸೊ ಅದೇ ವಿ ವಿಲ್ ನಾಟ್ ಡೂ ಎನಿ ನೆಗೆಟಿವ್. ಓಕೆನಾ. ನಮ್ ಇದ್ರಲ್ಲೂ ಅಷ್ಟೇ ನಾವೇನಿದೆ ನಾನು ಹೇಳಿದ್ರೆ, ಆದ್ರೆ ನಾನ್ ಹೇಳೋ ರೀತಿ ಬೇರೆ ಆಗಿರುತ್ತೆ ಅಷ್ಟೇ. ನಾನು ಅದನ್ನ ಏನ್ ಮಾಡ್ತೀನಿ, ಸಮಾಧಾನವಾಗಿ ಅವ್ರಿಗೆ ಪಾಸಿಟಿವ್ ರೀತಿಲಿ ಹೇಳ್ತೀನಿ ಅಷ್ಟೇ. ನನ್ನ ಅದೊಂದಿದು. ಕೆಲವ್ರಿಗೆ ಏನಾಗುತ್ತೆ ಅಂದ್ರೆ ಕೆಲವ್ರು ಏನಾಗುತ್ತೆ ಅಂದ್ರೆ ಟ್ಯಾರೋ ರೀಡಿಂಗ್ ಬರ್ತಾರಲ್ಲ ಅವ್ರಿಗೆ ಏನಂದ್ರೆ, ಎಕ್ಸ್ಪೆಷಲಿ ನಾನು ಅಸ್ಟ್ರೋಟಾಕು, ನಾನು ಅಸ್ಟ್ರೋ ಯೋಗಿ ಅಂತ ಮಾಡಿದ್ದೆ, ಅದ್ರಲ್ಲಿ ವರ್ಕ್ ಮಾಡಿದ್ದೀನಿ, ಅಸ್ಟ್ರೋಟಾಕಲ್ ಮಾಡಿದ್ದೀನಿ, ಆಲ್ರೆಡಿ ಮಾಡ್ತಾ ಇದ್ದೀನಿ ಅಸ್ಟ್ರೋಟಾಕಲ್ ಈಗ. ಜೊತೆಗೆ ಬೋಧಿ ಆ್ಯಪ್ ಅಂತ ಇತ್ತು, ಅದ್ರಲ್ಲಿ ಮಾಡಿದ್ದೀನಿ. ಮತ್ತೆ ಅಸ್ಟ್ರೋ ಸೇಜ್ ಅಂತ ಬಂತು, ಅದ್ರಲ್ಲಿ ಸುಮಾರು ಹಲವಾರು ಆಪ್ಸ್ ಅಲ್ಲಿ. ಈಗ ಕೂಡ ಮೊನ್ನೆ ಕೋಟೋ ಒಂದು ಬಂದಿದೆ, ಅದು ಆಪ್ ಅದ್ರ ಬಟ್ ಲೈವ್ ಅಲ್ಲಿ ಇರ್ಬೇಕು ಅಂದ್ರು, ಸೊ ನಮ್ಗೆ ಮಾಡಕ್ಕಾಗಲ್ಲ ಅಂತ ಇದ್ ಮಾಡಿದೆ. ಸೊ ಮತ್ತೆ ಜೊತೆಗೆ ಪರ್ಸನಲ್ ಕ್ಲೈಂಟ್ಸ್. ಮತ್ತೆ ಕೆಲವು ಏನಾಗುತ್ತೆ ಅಂದ್ರೆ ಅವ್ರು ಎಕ್ಸ್ಪೆಕ್ಟೆಡ್ ಆನ್ಸರ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಏನ್ ಬರ್ತೋ ಅದು ನಾವ್ ಅದನ್ನ ಹೇಳಿಲ್ಲ ಅಂದ ತಕ್ಷಣ ಅವ್ರು ಏನ್ ಮಾಡ್ತಾರೆ, ಬೈದ್ ಬಿಡ್ತಾರೆ. ಬಟ್ ಅದ್ರ ಅರ್ಥ ಮಾಡ್ಕೊಳಲ್ಲ. ನಾನು ಅದನ್ನ ಹೇಳಿರ್ತೀನಿ, ಬಟ್ ಒಂದೆರಡು ಮೂರು ಇನ್ಸಿಡೆಂಟ್ ಏನಾಗಿದೆ ಅಂದ್ರೆ, ನಾನು ಹುಡುಗಿಗೆ ಎಕ್ಸಾಂಪಲ್ ಹೇಳಿರ್ತೀನಿ, ನೋಡಮ್ಮ ಅವ್ನು ಆಲ್ರೆಡಿ ಥರ್ಡ್ ಪಾರ್ಟಿ ಇನ್ವಾಲ್ವ್ಮೆಂಟ್ ಇದೆ, ಅವ್ರು ಯಾರ ಜೊತೆನೂ ಇದ್ದಾರೆ ಅಂತ. ಇಲ್ಲ ನೀವು ಸುಳ್ಳು ಹೇಳ್ತೀರಾ ಹಂಗೆ ಹಿಂಗೆ ಅಂತ ಹೊಟ್ಟೋಗ್ಬಿಟ್ಲು. ಮತ್ ಶಿ ಕೇಮ್ ಬ್ಯಾಕ್ ಅಂಡ್ ಅವ್ರು ಹೇಳೋದು, ಇಲ್ಲ ಮೇಡಮ್ ನೀವ್ ಹೇಳಿದೆ ಕರೆಕ್ಟ್ ಆಯ್ತು, ಅವ್ನು ನಿಜವಾಗ್ಲೂ ಬೇರೆ ಹುಡುಗಿ ಜೊತೆ ಇದ್ದ, ಹಿಂಗಿತ್ತು, ನಾನು ಅರ್ಥ ಮಾಡ್ಕೊಳ್ಳ. ಬಟ್ ಏನಂದ್ರೆ ಕೆಲವ್ರು ಏನಂದ್ರೆ, ಅವ್ರು ಪ್ರೀತಿಸೋ ವ್ಯಕ್ತಿ ಹಿಂಗೆ ಇರ್ಬೇಕು ಅಂತ ಅವ್ರು ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಹಂಗಿದಾಗ ಟ್ಯಾರೋ ಹತ್ರ ಬಂದ್ರೆ ಏನು ಪ್ರಯೋಜನ ಆಗಲ್ಲ. ಅರ್ಥ ಆಯ್ತಾ? ನಾವೇನಂದ್ರೆ ಇದ್ದಿದ್ನ ನಾವ್ ರಿಯಾಲಿಟಿ ಹೇಳ್ಬಿಡ್ತೀವಿ. ಪ್ರಿಡಿಕ್ಟ್ ಮಾಡಬಹುದು ಹಿಂಗಾಗುತ್ತೆ ಅಂತ. ಹೌದು, ಇದ್ರಲ್ಲಿ ನಾವು ಬ್ಲಾಕ್ ಮ್ಯಾಜಿಕ್ ಕೂಡ ತಿಳ್ಕೋಬಹುದು. ಬ್ಲಾಕ್ ಮ್ಯಾಜಿಕ್ ಆಗಿದೆ, ವೈಟ್ ಮ್ಯಾಜಿಕ್, ಏನ್ ಅವ್ರ ಮೇಲೆ ಏನಾದ್ರು ಆಗಿದ್ಯಾ, ನೆಗೆಟಿವ್ ಇಂಪ್ಯಾಕ್ಟ್ ಇದೆಯಾ, ನೆಗೆಟಿವ್ ಎನರ್ಜೀಸ್ ತಿಳ್ಕೊಬಹುದು. ಮತ್ತೆ ಅವ್ರ ಲೈಫ್ ಅಲ್ಲಿ ಯಾರಾದ್ರೂ ಥರ್ಡ್ ಪಾರ್ಟಿ ಇನ್ವಾಲ್ವ್ಮೆಂಟ್ ಇದಾರ, ಅದರಿಂದ ಅವ್ರಿಬ್ರ ರಿಲೇಶನ್ಶಿಪ್ ಪ್ರಾಬ್ಲಮ್ ಇದಾರ, ಅವ್ರ ಲಾಯಲ್ ಆಗಿದಾರೋ ಇಲ್ವೋ ಇವ್ರಿಗೆ, ಮತ್ತೆ ಅವ್ರು ನಿಜವಾಗ್ಲೂ ಅವ್ರನ್ನ ಪ್ರೀತಿಸ್ತಾರೋ ಇಲ್ವೋ, ಅವ್ರ ಭಾವನೆಗಳೇನಿದೆ, ಅವ್ರ ಲೈಫ್ ಅಲ್ಲಿ ಏನೇನ್ ನಡೀತಾ ಇದೆ, ಇದನ್ನ ಕೂಡ ಹೇಳ್ಬೋದು. ಮ್ಯಾಮ್, ನಾನು ಈ ಆಪ್ ಗಳ ಬಗ್ಗೆ ನೀವು ಅವಾಗ್ಲೇ ಹೇಳಿದ್ರಿ, ತುಂಬಾ ಆಪ್ ಗಳ ಬಗ್ಗೆ ಕೇಳಿದ್ರೆ, ಅಷ್ಟೋ ಗುರು ಸಮಥಿಂಗ್ ಎಷ್ಟೆಷ್ಟು ಆಪ್ ಗಳಿದೆ. ಹೌದು, ಆ ಆಪ್ ಗಳಲ್ಲಿ ಪಂಡಿತ್ಜಿ ಅಂತ, ಗುರುಜಿ ಆಪ್ ಅಂತ ಇವಾಗೆಲ್ಲ ಈಗೇನೋ ಒಂದು ಆಕ್ಚುಲಿ ಏನಾಗ್ಬಿಟ್ಟಿದೆ ಗೊತ್ತಾ, ಅಸ್ಟ್ರಾಲಜಿ ಒಂದ್ ಬಂದ್ಬಿಟ್ಟು ಒಂದ್ ನಂಬಿಕೆನೇ ಹೊರಟೋಗ್ಬಿಟ್ಟಿದೆ. ಸೊ ಏನ್ ಮತ್ತೆ ಇನ್ನೇನ್ ಗೊತ್ತಾ, ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, ಯಾವುದೇ ವಿದ್ಯೆ ತಗೊಳ್ಳಿ, ನಾನು ಅಸ್ಟ್ರಾಲಜಿನಲ್ಲಿ ನಾನು ಹೇಳೋದೇನ್ ಗೊತ್ತಾ, ಯಾವ್ದೇ ಆಗ್ಲಿ ಇಮಿಡಿಯೇಟ್ ರಿಸಲ್ಟ್ ಎಲ್ಲೂ ಬರಲ್ಲ ಕಣ್ರಿ. ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, ನೀವ್ 3 ದಿನದಲ್ಲಿ ಮಾಡ್ಕೊಟ್ಬಿಡ್ತೀನಿ, ನಿಮ್ಗೆ ಹಂಗ್ ಬರುತ್ತೆ ಹಿಂಗ್ ಬರುತ್ತೆ. ಅಷ್ಟೆಲ್ಲ ಆಗಂಗಿದ್ರೆ ಭಗವಂತ ನಮ್ಮನ್ನೆಲ್ಲ ಸೃಷ್ಟಿ ಮಾಡ್ತಾನೆ ಇಲ್ಲ. ಇವಾಗ ನನಗೂ ತುಂಬಾ ಜನ ಬರ್ತಾರೆ, ಮೇಡಮ್ ನಿಮ್ ಕ್ಯಾಂಡಲ್ ಸ್ಪೆಲ್ ಬರುತ್ತಲ್ಲ, ನಾಳೆನ ನಾನು ಹುಡುಗಿ ನನ್ನ ಹತ್ರ ಬರೋ ತರ ಮಾಡ್ಕೊಟ್ಬಿಡಿ ಮೇಡಮ್ ಅಂತಾರೆ. ಹಂಗೆಲ್ಲ ಕೇಳೋರು ಇದ್ದಾರೆ. ಆಗಲ್ಲ, ನಾವು ಅದನ್ನ ನಾವು ಹೇಳೇ ಬಿಡ್ತೀವಿ. ನಾವು ಕ್ಯಾಂಡಲ್ ಸ್ಪೆಲ್ ಮಾಡಿದ್ರು ಕೂಡ ಆಕ್ಚುಲಿ ನಮ್ಗೆ 7 days ಒಳಗಡೆ ಅವ್ರ ರಿಸಲ್ಟ್ 7 to 10 days ಅಲ್ಲಿ ಬಂದ್ಬಿಡುತ್ತೆ, ಇಲ್ಲ ಅಂತಲ್ಲ. ಬಟ್ ವಿ ಟೆಲ್ 43 days, 43ರಿಂದ ನಾನು ಕೆಲವ್ರಿಗೆ 3 ತಿಂಗಳಲ್ಲೂ ರಿಸಲ್ಟ್ ಬರಲ್ಲ, 6 ತಿಂಗಳಾಗಿರುತ್ತೆ ಕೆಲವ್ರಿಗೆ. ನಾನು ಸುಮಾರು ಜನಕ್ಕೆ ಮಾಡಿದಾಗ 10 ದಿನದೊಳಗಡೆ ಅವ್ರ ರಿಸಲ್ಟ್ ಬಂದು ಅವ್ರು ಹ್ಯಾಪಿ ಆಗಿರೋರು ಇದಾರೆ. ಎಕ್ಸ್ಪೆಷಲಿ ಒಬ್ರು ಟ್ರಾನ್ಸ್ಫರ್ ಮಾಡ್ಕೊಟ್ಟಿದ್ದೆ ನಾನು, ಅವ್ರದ್ದು ಪಾಪ ನನ್ ಕ್ಲೋಸ್ ಇರೋವಂತ ವ್ಯಕ್ತಿ ಇದೆ. ಅವ್ರ ಏನ್ ಮಾಡಿದ್ರು ಪಾಪ ಏನು ಹೇಳಿಲ್ಲ, ಬಟ್ ಆದ್ರೆ ಅದೇ ಒಂದ್ 4 ತಿಂಗಳಾದ್ಮೇಲೆ ಅವ್ರು ಟ್ರಾನ್ಸ್ಫರ್ ಆಯ್ತು. ಸ್ವಲ್ಪ ಅಂದ್ರೆ ಕೆಲವ್ರು ಏನ್ ಗೊತ್ತಾ, ಕಾಯೋ ಪೇಷನ್ಸ್ ಇರಲ್ಲ. ಮತ್ತೆ ಎಕ್ಸ್ಪೆಷಲಿ ಈ ಮ್ಯಾರೇಜ್ ಸ್ಪೆಲ್ಸ್ ಅಲ್ಲಿ ನಾನು ಯಾವತ್ತೂ ಗ್ಯಾರಂಟಿ ಕೊಡಕ್ಕಾಗಲ್ಲ. ಯಾಕಂದ್ರೆ ಮ್ಯಾರೇಜ್ ಬಂದ್ಬಿಟ್ಟು ಇಟ್ ಇಸ್ ಎ ಕಾರ್ಮಿಕ್ ರಿಲೇಶನ್ಶಿಪ್ ಆಗಿರೋದ್ರಿಂದ ನಾವ್ ಏನೇ ಮಾಡಿದ್ರು ವಿ ವಿಲ್ ಟ್ರೈ. ಬಟ್ ಇದ್ರಲ್ಲೂ ಕೂಡ ನಾನು ಹೇಳಿದ್ನಲ್ಲ, ಕ್ಯಾಂಡಲ್ ಸ್ಪೆಲ್ಸ್ ಕೂಡ ತುಂಬಾ ವೆರೈಟೀಸ್ ಇದರಲ್ಲೂ ಕೂಡ. ಅದ್ರಲ್ಲಿ ಹುಡು ಅಂತ ಬರುತ್ತೆ, ಅಂದ್ರೆ ಬೇರೆ ಬೇರೆ ದೇವತೆಗಳನ್ನ ಇದ್ ಮಾಡ್ಕೊಂಡು ಮಾಡುವಂಥದ್ದು, ಮಲ್ಲಿನ್ ಅಂತ ಬರುತ್ತೆ, ಮತ್ತೆ ಏಕಾಟ ಅಂತ, ಇವ್ರದ್ದು ತುಂಬಾ ಹೇಳಿದ್ನಲ್ಲ ಹಲವಾರು ಇದೆ. ಬಟ್ ನಾನ್ ಏನಂತೀರಿ, ನಮ್ದೇ ದೇವ್ರು ಇರ್ಬೇಕಾದ್ರೆ ನಾನ್ ಯಾಕೆ ಬೇರೆ ದೇವ್ರನ್ನ ಮುಕ್ ಮಾಡ್ಬೇಕು ಅಂತ ಆದಷ್ಟು ನಾನು ಇದ್ ಮಾಡ್ತೀನಿ. ಬಟ್ ಏಂಜಲ್ಸ್ ಬಗ್ಗೆ ನಾನು ತುಂಬಾ ಬಿಲೀವ್ ಮಾಡ್ತೀನಿ. ದೇವದೂತರು ಅಂತಾನು ಕರಿತೀವಿ ನಾವ್. ಅದನ್ನ ಏನಂದ್ರೆ ಪಾಶ್ಚಾತ್ಯ ರೀತಿಲಿ ಹೋಗೋದಕ್ಕೆ ಹಂಗ ಅನ್ಸುತ್ತೆ ಅಷ್ಟೇ. ಅವರು ಕೂಡ ನಮ್ ದೇವದೂತರು. ಎಲ್ಲಾರು ಅಶ್ವಿನಿ ದೇವತೆಗಳಂತ ಏನ್ ಹೇಳ್ತೀವೋ ಅವ್ರನ್ನೇ ಅವ್ರ ಏಂಜಲ್ಸ್ ಅಷ್ಟೇ, ಇನ್ನೇನಿಲ್ಲ. ನಾವ್ ಅಲ್ಲೇನ್ ಮಾಡ್ತೀವಿ, ಅಶ್ವಿನಿ ದೇವತೆಗಳನ್ನ ಕರೆಯಲ್ಲ, ನಾವೇನ್ ಮಾಡ್ತೀವಿ, ಇವ್ರು ಏಂಜಲ್ಸ್ ಅಂತ ಕರೆದ್ಬಿಟ್ಟು ಕರಿತೀವಿ, ಅಷ್ಟೇ ವ್ಯತ್ಯಾಸ ಅಷ್ಟೇ. ಹೀಗೆ ಒಂದೊಂದು ರೀತಿ ಮೇಲೆ ಹೋಗುತ್ತಷ್ಟೆ.
ಮ್ಯಾಮ್ ನಾವು ಲೈವ್ ಅಲ್ಲಿ ಒಂದು ಟ್ಯಾರೋ ರೀಡ್ ಖಂಡಿತ ಖಂಡಿತ. ನೀವು ಅವ್ರ ಪಿಕ್ ಕಾರ್ಡ್ ನೀವೇ ಪಿಕ್ ಮಾಡ್ತೀರಾ? ನಾನೇ ಮಾಡ್ತೀರಿ. ಶೋರ್. ನಿಮ್ ಹೆಸರು? ವೀಕ್ಷಕ ಒಂದು ಲೈವ್ ಅಲ್ಲಿ ಮಾಡ್ತಾ ಇದೀವಿ. ಇವ್ರು ಆಕ್ಚುಲಿ ಬಂದ್ಬಿಟ್ಟು ನನ್ನ ಫ್ರೆಂಡ್. ಸೊ ಅವ್ರ ಡೇಟ್ ಆಫ್ ಬರ್ತ್, ಅವ್ರ ನೇಮ್ಸ್ ಎಲ್ಲ ಬೀಪ್ ಆಗಿರುತ್ತೆ. ಸೊ ಲೆಟ್ಸ್ ಸಿ ಹೌ ಇಟ್. ಓಕೆ, ಏನಂತ ಹೇಳಿದ್ರೆ ನಿಮ್ಮ ಹೆಸರು? ನಾನು ಜಸ್ಟ್ ನಿಮ್ ಮನ್ಸಲ್ಲಿ ಏನ್ ನಡೀತದೆ ಅಂತ ಹೇಳ್ತೇನೆ ಅಟ್ ಪ್ರೆಸೆಂಟ್. ಆಮೇಲೆ ನೀವು ಹೇಳಿ, ನಾನು ಸರಿ ಹೇಳಿದ್ಮೇಲೆ ನೀವ್ ಬೇಕಾದ್ರೆ ನೀವ್ ಏನ್ ಬೇಕಾದ್ರೆ ಕ್ವಶನ್ ಕೇಳೋದು. ಓಕೆನಾ? ಹೆಸರು ನೋಡೋದಾದ್ರೆ ಮನಸ್ಸಿಂದ ತುಂಬಾ ಒಳ್ಳೇದಿದೆ. ಎಲ್ಲರಿಗೂ ಒಳ್ಳೇದಾಗ್ಬೇಕು, ನಾನ್ ಮಾಡ್ತಾರ ಕೆಲ್ಸದಲ್ಲಿ ಒಂದ್ ಸಕ್ಸಸ್ ಸಿಗುತ್ತೆ ಅನ್ನೋ ಒಂದ್ ಮೈಂಡ್ ಸೆಟ್ ಅಲ್ಲಿ ಇದೀರ ನೀವು. ಎಲ್ಲರ ಜೊತೆನೂ ಒಂದ್ ಒಳ್ಳೇದು ಹೊಂದಾಣಿಕೆಯಿಂದ ಹೋಗ್ಬೇಕು, ನಾನು ಒಂದು ಪ್ರೀತಿಯಿಂದ ಇರ್ಬೇಕು ಅಂತ ಅನ್ಕೊಂತಾ ಇದ್ದೀರಾ. ಜೊತೆಗೆ ಎಲ್ಲೋ ನಾನು ಏನಾದ್ರು ಮಾಡ್ತಾ ಇರೋದ್ರಲ್ಲಿ ಏನಾದ್ರು ಪೋಸ್ಟ್ಪೋನ್ ಆಗತ್ತಾ, ಪೋಸ್ಟ್ಪೋನ್ ಮಾಡೋದ್ ಬೇಡ, ಇಲ್ಲ ಮಾಡ್ಲೋ ಬೇಡವೋ ಅನ್ನೋ ಒಂದು ಸ್ವಲ್ಪ ಕನ್ಫ್ಯೂಷನ್ ಇದೆ. ಬಟ್ ಏನೇ ಮಾಡಿದ್ರು ನಾನು ಸಕ್ಸಸ್ ಆಗ್ತೀನಿ ಅನ್ನೋ ಒಂದು ಧೈರ್ಯ ನಿಮ್ಗಿದೆ. ಇದು ನಿಮ್ ಅಟ್ ಪ್ರೆಸೆಂಟ್ ನಿಮ್ ಮನ್ಸಲ್ಲಿ ಓಡ್ತಾ ಇರೋದು. ಇಸ್ ಇಟ್ ಕರೆಕ್ಟಾ? ಖಂಡಿತ ಮೇಡಮ್. ಹೇಳಿ. ಇವ್ರ ಬಗ್ಗೆ ಒಂದು ಪ್ರಶ್ನೆ ಕೇಳಬೇಕು. ಸೊ ಹಿ ಇಸ್ ಡೂಯಿಂಗ್ ಒಂದು ಸ್ಮಾಲ್ ಬಿಸ್ನೆಸ್. ಓಕೆ, ಒಂದು ಫುಡ್ ಕಾರ್ಟ್ ನಡೆಸ್ತಾ ಇದ್ದಾರೆ. ಓಕೆ, ಅದು ಮುಂಚೆ ಪಾರ್ಟ್ನರ್ಶಿಪ್ ಅಲ್ಲಿ ಇತ್ತು. ಓಕೆ. ಸೊ ಸಮ್ ರೀಸನ್ ಪಾರ್ಟ್ನರ್ಶಿಪ್ ಬ್ರೇಕ್ ಆಯ್ತು. ಇವಾಗ ಅದು ಅವ್ರು ಬೇರೆಯವ್ರು ಮಾಡ್ತೀನಿ ಅದು ಇಲ್ಲ ಆದ್ಮೇಲೆ ಇವರೇ ಇವಾಗ ಫುಲ್ ಟೈಮ್ ಅದನ್ನ ತಗೊಂಡಿದ್ದಾರೆ. ಓಕೆ. ಸೊ ಐ ಜಸ್ಟ್ ವಾಂಟ್ ಟು ಚೆಕ್ ಇಟ್ಸ್ ವರ್ಕಿಂಗ್ ಅರೌಂಡ್, ಬಿಕಾಸ್ ಒಂದು ಅವ್ರೆಲ್ಲ ಜೊತೆಗಿದ್ದಾಗ ಒಂದ್ ತಿಂಗಳು ಚೆನ್ನಾಗೋಯ್ತು, ಚೆನ್ನಾಗಿ ಲಾಭನೂ ಆಯ್ತು, ಎಲ್ಲಾನು ಆಯ್ತು. ಓಕೆ. ಸೊ ಸೆಕೆಂಡ್ ಟರ್ಮ್ ಅಲ್ಲಿ ಅದು ಯಾವಾಗ ಅಲ್ಲಿ ಹೊಡಿಯೋಕ್ ಶುರು ಆಯ್ತು, ಲಾಭನೂ ಕಮ್ಮಿ ಆಯ್ತು, ಆಮೇಲೆ ಅಂಗಡಿ ಶಾಪ್ ನ ಓಪನ್ ಮಾಡುವಂತದ್ದು ಸ್ವಲ್ಪ ಕಮ್ಮಿ ಆಯ್ತು. ಆಮೇಲೆ ನೆಕ್ಸ್ಟ್ ಈ ತಿಂಗಳಲ್ಲಿ ಆಲ್ಮೋಸ್ಟ್ 2 ದಿನ ಶಾಪ್ ಓಪನ್ ಮಾಡಿದೀವಿ ಅಷ್ಟೇ. ಓಕೆ. ಸೊ ಅದು ಸುಮ್ನೆ ಅದು ಕಾಯ್ಕೊಂಡ್ ಕೂರೋಕಿನ್ನ ಸೊ ಬೆಟರ್ ಏನಾದ್ರು ಬೇರೆ ಆಪ್ಷನ್ ಮಾಡ್ಬೋದು. ನೋಡ, ಫಸ್ಟ್ ನಿಮ್ಮ ಫುಡ್ ಬಿಸ್ನೆಸ್ ಯಾಕೆ ನಡೀತಲ್ಲ ಅಂತ ನೋಡೋಣ. ಓಕೆನಾ? ಫೈನ್. ಓಕೆ. ಶಿವ್ ಪ್ರಾಬ್ಲಮ್ ನಿಮ್ದೆ, ಏನೋ ಒಂದು ಭಯ ನಿಮ್ಗೆ. ಅವನ ಆಕ್ಚುಲಿ ನಿಮ್ಮ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ಪ್ರಾಬ್ಲಮ್ ಏನಾದ್ರೆ ಪಾರ್ಟ್ನರ್ಶಿಪ್. ಈ ಪಾರ್ಟ್ನರ್ಶಿಪ್ ವರ್ಕ್ ಆಗುತ್ತೋ ಇಲ್ವೋ, ಅವ್ನ್ ಮೋಸ ಮಾಡ್ಬಿಡ್ತಾನೆ, ಇವನ್ ಮೋಸ ಮಾಡ್ಬಿಡ್ತಾನೋ ಅನ್ನೋ ಭಯ ಯಾವಾಗಲೂ ನಿಮ್ಮ ಮನ್ಸಲ್ಲಿ ಮುಂಚೆಯಿಂದಾನೇ ಇತ್ತು ಅಂತ ಅನ್ಸುತ್ತೆ. ಜೊತೆಗೆ 10 ಯೋಚನೆಗಳು, ಹಂಗ್ ಮಾಡಿದ್ರೆ ಹೋಗುತ್ತಾ, ಹಿಂಗಾಗುತ್ತಾ, ಹಂಗಾಗುತ್ತಾ ಅನ್ನೋ ಒಂದು ಕನ್ಫ್ಯೂಷನ್ಸ್ ಅಲ್ಲೇ ನೀವು ಕಾಲ ಕಳೆದ್ಬಿಟ್ಟಿದ್ದೀರಾ. ಅರ್ಥ ಆಯ್ತಾ? ಅದರಿಂದ ಬಟ್ ಒಂದ್ ಟೈಮಲ್ಲಿ ಆಗ್ತಾ ಇತ್ತು, ನೀವಿಬ್ರು ಮನ್ಸ್ ಮಾಡಿದ್ರೆ ಒಂದು ಎಕ್ಸಿಸ್ಟಿಂಗ್ ಕಾರ್ಡ್ ಇತ್ತು, ಚೆನ್ನಾಗ್ ಆಗ್ತಾ ಇತ್ತು. ಬಟ್ ನಿಮ್ಗೆ ನಿಮ್ಮ ಅವ್ರ ಮಧ್ಯದಲ್ಲಿ ನಂಬಿಕೆ ಇಲ್ಲ, ಕಮ್ಯುನಿಕೇಶನ್ ಮತ್ತೆ ನಂಬಿಕೆ ಇಲ್ಲದೆ ಇದೇನಾಗುತ್ತೆ ಡಿಸೆಪ್ಟಿವ್. ನೀವೇನಂದ್ರೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ ರೆಡಿ ಇಲ್ಲ, ಅದಕ್ಕೇನಾದ್ರು ಬ್ರೇಕ್ ಆಯ್ತು. ಸೊ ಅದೊಂದು ಕೂಡ ಒಂದು ರೀಸನ್ ನಿಮ್ಮ ಬಿಸ್ನೆಸ್ ಲ್ಯಾಕ್ ಆಗೋದಕ್ಕೆ. ಇಲ್ಲಾಂದ್ರೆ ಇಷ್ಟು ಪ್ರಯತ್ನ ಪಟ್ಟಿದ್ರೆ ಅದ್ರಲ್ಲಿ ಸಕ್ಸಸ್ ಸಿಗ್ತಾ ಇತ್ತು. ಬಟ್ ಏನಂದ್ರೆ ನಂಬಿಕೆ ಇಲ್ಲ, ಪ್ರಶ್ನೆ ಏನಂದ್ರೆ ಟ್ರಸ್ಟ್. ಅದರಿಂದಾಗಿ ಏನಂದ್ರೆ ಇದು ಒಂದು ಇದಾಗ್ತಿದೆ. ಅದರ್ವೈಸ್ ನೀವು ಪ್ರಯತ್ನ ಪಟ್ರೆ ಸಕ್ಸಸ್ ಅಂತ ಆಗೇ ಆಗುತ್ತೆ. ಕರೆಕ್ಟ್ ಆಗಿತ್ತ ಅಲ್ಲ? ಎಕ್ಸಾಕ್ಟ್ ಆಗಿ ಸೆಮಿನಾರ್ ಇತ್ತು ಒಂದು ರೇಂಜ್. ವೀಕ್ಷಕರು ನೋಡಿದ್ರಲ್ಲ, ನಾನ್ ಶಾಕ್ ಆಗ್ತಾ ಇದ್ದವ್ರು ಹೇಳ್ತಾ ಇದಾರೆ, ಅವ್ರು ಹೂ ಅಂತ ಇದಾರೆ, ಹೇಳ್ತಾ ಇದಾರೆ, ಹೂ ಅಂತ ಇದಾರೆ. ಬಿಕಾಸ್ ಇಲ್ಲೇ ನಾನು ನೋಡ್ದೆ ನಿಮ್ ಮ್ಯಾಮ್, ಅದೇ ನಾನ್ ನಿಮ್ ಇನ್ಸ್ಟಾಗ್ರಾಮ್ ಐಡಿ ನೋಡ್ಬೇಕಾದ್ರೆ ಒಂದಿಷ್ಟು ಆರ್ಟಿಸ್ಟ್ ಗಳಿಗೆ ನೀವು ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇರೋರಿಗೆ ಮಾಡಿರೋದನ್ನ ನಾನ್ ನೋಡ್ದೆ. ಮ್ಯಾಮ್ ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಹೆಂಗಿತ್ತು? ಇಟ್ ವಾಸ್, ನೀವೇ ನೋಡ್ಬೋದಲ್ಲ. ನಾನು ನೋಡ್ದೆ, ಬಟ್ ನೀವ್ ಹೇಳೋದಕ್ಕಿನ್ನ ಅದನ್ನ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಮಾಡಿದೀರಾ? ತುಂಬಾ ಜನ ಮಾಡಿದೀನಿ. ಕೆಲವ್ರು ಅಂದ್ರೆ ಪರ್ಸನಲ್ ಇದಿರೋದ್ರಿಂದ ಹೇಳ್ಕೊಳ್ಳಲ್ಲ. ಬಟ್ ಯಾರ್ಯಾರು ರಿವ್ಯೂಸ್ ಕೊಟ್ಟಿದ್ರೆ ಅವ್ರದ್ದೆಲ್ಲ ನಾನು ಹಾಕಿದ್ದೀನಿ ಆಲ್ಮೋಸ್ಟ್. ಸೊ ಅದ್ರಲ್ಲಿ ಇವಾಗ ನೋಡಿ, ಬಿಗ್ ಬಾಸ್ ನವಾಸ್ ಅಂತ ಫೇಮಸ್, ಅವ್ರು ಅಂತ ಅದೇ ಹೇಳಿದ್ರು, ಮೇಡಮ್ ನಂದು ಆಲ್ರೆಡಿ ನನ್ ಕ್ರಿಸ್ಟಲ್ಸ್ ಒಂದ್ಸಲ ಇದಾಗಿ ಮತ್ತೆ ತಿರ್ಗಾ ತಗೊಂಡಿದ್ದಾರೆ ಕ್ರಿಸ್ಟಲ್ಸ್ ಕೂಡ. ಅವರು ನನ್ ಇದೆ. ಸೊ ಹೇಳ್ತಾ ಇದ್ರು, ಮೇಡಮ್ ನನ್ ಒಂದ್ ಸ್ವಲ್ಪ ಟೈಮ್ ಕೊಡಿ ಮೇಡಮ್, ನಾನೇ ಬಂದ್ ನಿಮ್ ಪ್ರಮೋಷನ್ ಮಾಡ್ಕೊಡ್ತೀನಿ ಮೇಡಮ್ ಅಂತ. ಜಸ್ಟ್ ನಾನು ಅವತ್ತು ಏನೋ ಅಂದ್ರೆ ಅಂದ್ರೆ ಈಸ್ ಅ
ಒನ್ ಆಫ್ ಮೈ ಹಸ್ಬೆಂಡ್ ಫ್ರೆಂಡ್ ತುಂಬಾ ಒಳ್ಳೆ ಇದ್ದಿದ್ದಾರೆ. ಹಾ. ಸೊ ನಮ್ಮ ಮನೆಗೆ ಬಂದ್ರು ನಾನು ಆ ಟೈಮಲ್ಲಿ ಟ್ಯಾರೋ ಕಾರ್ಡ್ಸ್ ಯಾರಿಗೋ ಮಾಡ್ತಿದ್ದೆ, ಮೇಡಮ್ ನಮಗೂ ಹೇಳಿ ಮೇಡಮ್ ಅಂತ ಸ್ಟಾರ್ಟ್ ಮಾಡಿದ್ರು. ಈಸ್ ಲೈಕ್ ತುಂಬಾ ಜನ ಇದ್ದಾರೆ. ಮತ್ತೆ ನನಗೆ ಆರ್ಟಿಸ್ಟ್ ಗಳು ಕರೀತಾರೆ ಕೂಡ, ಕೆಲವರು ಮನೆಗೆ ಬಂದ್ ಮಾಡ್ಕೊಡಿ ಅಂತ ಹೇಳೋರು ಇದಾರೆ. ಓಕೆ, ನೀವು ಮನೆಗೆ ಹೋಗು ಮಾಡ್ಕೊಡ್ತೀರಾ? ಸಮ್ ಟೈಮ್ಸ್ ಹೋಗ್ತೇನೆ, ಅವ್ರು ವಾಸ್ತು ಕೇಳ್ತಾರೆ. ನಂದೇನಂದ್ರೆ ಇದಿಷ್ಟೇ ಬರಲ್ಲ, ನಂದು ಹೇಳದಲ್ಲ, ನನ್ ಟ್ಯಾರೋ ಬರುತ್ತೆ, ನ್ಯೂಮರಾಲಜಿ ಬರುತ್ತೆ, ನನ್ನ ಜೊತೆ ಕೇರ್ಲಿಯನ್ ಕೂಡ ಮಾಡಿದೀನಿ. ಕೇರ್ಲಿಯನ್ ಪ್ರಿಡಿಕ್ಷನ್ಸ್ ಮಾಡ್ತಾರಲ್ವಾ, ಲೈಕ್ ರೈಸ್ ಪ್ರಿಡಿಕ್ಷನ್ ಮಾಡ್ತೀನಿ, ಕವಡೆಯಿಂದ ಮಾಡ್ತೀನಿ, ಕಾಯಿನ್ಸ್ ಪ್ರಿಡಿಕ್ಷನ್ ಮಾಡ್ತೀವಿ. ಸೊ ಹಲವಾರು ರೀತಿ ಕೇರಳದಲ್ಲಿ 7 ಟೈಪ್ಸ್ ಇರ್ತಲ್ಲ, ಬರೀ ವಿಳ್ಯದೆಲೆಯಿಂದ ಪ್ರಿಡಿಕ್ಷನ್ ಮಾಡ್ತೀನಿ. ಸೊ ಅವ್ರ ಮನೆಗೆ ಹೋಗಿದಾಗ ನನ್ ಇವಾಗ ಒಂದ್ ಪ್ಲೇಸ್ ಹೋದಾಗ ಐ ಫೀಲ್ ದ ಎನರ್ಜೀಸ್. ಹೇಳಿದ್ನಲ್ಲ, ಯಾಕಂದ್ರೆ ನಾವು ಎನರ್ಜೀಸ್ ಜೊತೆ ಕನೆಕ್ಟ್ ಆಗೋದ್ರಿಂದ ಅಲ್ಲಿ ನೆಗೆಟಿವ್ ಇದೆಯಾ ಪಾಸಿಟಿವ್ ಇದೆಯಾ ಹೇಳ್ತೀವಿ. ಸೊ ಮತ್ತೆ ವಾಸ್ತು ಪ್ರಕಾರ ಯಾವ್ಯಾವ ಜಾಗದಲ್ಲಿ ಏನೇನಿದ್ರೆ ಒಳ್ಳೇದು ನಿಮ್ಗೆ ಬೆನಿಫಿಟ್ ಆಗುತ್ತೆ, ಇದ್ರ ಬಗ್ಗೆ ಎಲ್ಲ ಓವರ್ ಆಲ್ ಎಲ್ಲವನ್ನು ನಾನು ಇದ್ ಮಾಡ್ತೀನಿ. ಸೊ ಸೆಲೆಬ್ರಿಟೀಸ್ಗೂ ಕೂಡ ನೀವು ಟ್ಯಾರೋ ಮಾಡಿ? ಹಾ ಖಂಡಿತ. ಈಗ ರೀಸೆಂಟ್ ಆಗಿ ಹೇಳಿದ್ನಲ್ಲ, ಈ ಒಂದು ನನ್ ಮಕ್ಕಳು ಹೇಳಿದ್ನಲ್ಲ ನಿಮ್ಗೆ, ನಮ್ ಡಾಟರ್ಸ್ ಎಲ್ಲ ಇರೋದು ಸ್ವಲ್ಪ ಎಕ್ಸಾಮ್ಸ್ ಮುಗಿದ್ರೆ ವೇಟಿಂಗ್. ನನಗೆ ಎಷ್ಟು ಜನ ಇವಾಗ ಕರೆದಿರೋ ಮನೆಗೆ ಹೋಗಕ್ ಆಗ್ತಾ ಇಲ್ಲ ನನಗೆ. ಸೊ ಅದರಿಂದಾಗಿ ಸೊ ಐ ಆಮ್ ವೇಟಿಂಗ್. ಈ ಪಲ್ಸ್ ಗಳು ಯಾವ ರೀತಿ ವರ್ಕ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಐ ಜಸ್ಟ್ ವಾಂಟ್ ಟು ಆಸ್ಕ್. ಮ್ಯಾಮ್ ಸರ್, ಇದೊಂದ್ಬಿಟ್ಟು ಕ್ರಿಸ್ಟಲ್ಸ್ ನೋಡಿ. ಕ್ರಿಸ್ಟಲ್ಸ್ ಇದ್ರಲ್ಲಿ ಏನಂದ್ರೆ ನೋಡಿ, ಡಿಫ್ರೆಂಟ್ ಟೈಪ್ ಆಫ್ ಕ್ರಿಸ್ಟಲ್ಸ್ ಇದೆ. ಅಂದ್ರೆ ಒಂದಕ್ಕೆ ಇದಾಗತ್ತೆ. ಸೊ ಏನ್ ರೆಜೋನೇಟ್ ಮಾಡುತ್ತೆ ಹೇಗೆ ಅಂತ ಹೇಳಿದ್ರೆ, ಇವಾಗ ನೋಡಿ ಇದು ಪೈರೈಟ್ ಏನ್ ಮಾಡುತ್ತೆ, ಮನಿ ಅಟ್ರಾಕ್ಷನ್ ಗೆ ಹೆಲ್ಪ್ ಮಾಡಿದ್ರೆ, ಅಮೆಥಿಸ್ಟ್ ಮೈನಸ್ ಇದ್ ಮಾಡೋದಕ್ಕೆ, ಮತ್ತೆ ಶನಿಗೂ ಕೂಡ ಹೆಲ್ಪ್ ಆಗುತ್ತೆ, ಶನಿ ಗ್ರಹಕ್ಕೆ. ಸಿಟ್ರಿನ್ ಬಂದ್ಬಿಟ್ಟು ಏನಾಗುತ್ತೆ, ಇದು ಕೂಡ ಮನಿ ಫ್ಲೋನ ಹೆಚ್ಚಿಸುತ್ತೆ, ಜೊತೆಗೆ ಹೆಲ್ತ್ ಇಶ್ಯೂಸ್ ಕೂಡ ಹೆಲ್ಪ್ ಮಾಡುತ್ತೆ. ಎಷ್ಟೋ ಸಲ ನಿಮ್ಮ ಹತ್ರ ಯೆಲ್ಲೋ ಕಲರ್ ಸಿಟ್ರಿನ್ ಇದ್ರೆ ಟಂಬಲ್ಸ್ ಬರುತ್ತೆ, ಅದನ್ನ ನೀರ್ಗೆ ಹಾಕೊಂಡ್ ಕುಡಿಯೋದ್ರಿಂದ ಕೂಡ ನಿಮ್ಮ ಸ್ಟಮಕ್ ರಿಲೇಟೆಡ್ ಇಶ್ಯೂಸ್ ತುಂಬಾ ಕಮ್ಮಿ ಆಗುತ್ತೆ, ಗೊತ್ತಾ. ಜೊತೆಗೆ ಟೈಗರ್ ಐ ಗೊತ್ತೇ ಇದೆ, ಎಲ್ಲರೂ ಟೈಗರ್ ಐ ಅಂದ್ರೆ ತುಂಬಾನೇ ಫೇಮಸ್ ಆಗೋಗಿದೆ. ಸೊ ಇಟ್ ಇಸ್ ದೃಷ್ಟಿ ದೋಷಕ್ಕಾಗುತ್ತೆ, ಮತ್ತೆ ಸ್ಟೆಬಿಲಿಟಿ ಕೊಡಕ್ ಹೆಲ್ಪ್ ಮಾಡುತ್ತೆ. ಜೊತೆಗೆ ಇದು ಗ್ರೀನ್ ಅವೆಂಚರಿನ್ ಅಂತಾನು ಹೇಳ್ತೀವಿ, ಜೇಡ್ ಅಂತ ಹೇಳ್ತೀವಿ. ಇದು ಬಂದ್ಬಿಟ್ಟು ಮನಿ ಫ್ಲೋ ಹೆಚ್ಚು ಮಾಡುತ್ತೆ, ಮತ್ತೆ ಬುಧವನ್ನ ಸ್ಟಾಪ್ ಮಾಡುತ್ತೆ, ಬುಧ ಗ್ರಹನ. ಇದು ಬಂದ್ಬಿಟ್ಟು ಗೊತ್ತಲ್ಲ, ಸ್ಫಟಿಕ, ನಾವೆಂದ ಕ್ಲಿಯರ್ ಕ್ವಾರ್ಟ್ಸ್ ಅಂತ ಕರ್ತೀವಿ. ಇದೇನ್ ಮಾಡುತ್ತೆ ನಿಮ್ಗೆ, ಲೈಕ್ ಒಂದು ಮನಸ್ಸಿಗೆ ಶಾಂತವನ್ನ ಕೊಡುತ್ತೆ, ಮತ್ತೆ ಕ್ಲಾರಿಟಿನ ಕೊಡುತ್ತೆ ನಿಮ್ಗೆ. ಸೊ ಇದ್ರ ಜೊತೆಗೆ ಇದು ನಾನು ಬೇರೆಯವ್ರು ಯಾರೋ ಕೊಟ್ಟಿದ್ದೆ, ಅವರು ಸ್ಟೋನ್ಸ್ ಜಾಸ್ತಿ ಕ್ರಿಸ್ಟಲ್ಸ್ ಜಾಸ್ತಿ ಆಯ್ತು ಅಂತ ಕಡಿಮೆ ಮಾಡಿ ಇದ್ ಮಾಡಿದ್ರು. ಸೊ ನಾನ್ ಮತ್ತೆ ತಿರ್ಗಾ ಹೊಸದ್ ಮಾಡ್ಬಿಟ್ಟು ಕಳ್ಸಿದ್ದೆ ಅವ್ರಿಗೆ. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಟರ್ಕ್ವಾಯ್ಸ್ ಅಂತೀವಿ. ಇದು ನಿಮ್ಗೆ ಲಕ್ ಎನ್ಹಾನ್ಸ್ ಮಾಡುತ್ತೆ. ನಮ್ಗೆ ಎಲ್ಲ ಹೋದ್ರು ಒಂದ್ ಲಕ್ ಬೇಕೇ ಬೇಕಲ್ಲ, ಲಕ್ ಫ್ಯಾಕ್ಟರ್ನ. ಮತ್ತೆ ಇದೇನ್ ಹೇಳ್ತೀವಿ, ಕಾರ್ಲಿನ್ ಅಂತ ಹೇಳ್ತೀವಿ. ಇದು ಬಂದ್ಬಿಟ್ಟು ನಿಮ್ಗೆ ಕೆರಿಯರ್ ಗ್ರೋತ್ ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಹೀಗೆ ಒಂದೊಂದು ಕ್ರಿಸ್ಟಲ್ ಒಂದೊಂದು ರೀತಿಯ ವರ್ಕ್ ಆಗುತ್ತೆ. ಯಾರಿಗೊಬ್ಬರಿಗೆ ಯಾವ ರೀತಿ ಬೇಕು ಅದ್ರ ಮೇಲೆ ನೀವು ಇದನ್ನ ಮಾಡಿ. ಹೌದು, ನಮ್ ಕಸ್ಟಮೈಸ್ ಇರುತ್ತೆ. ನಂದು ಯಾವ್ದೇ ಒಂದು ನೀವು ಕ್ರಿಸ್ಟಲ್ ನೋಡಿ, ಇದು ಬಂದ್ಬಿಟ್ಟು ಎಕ್ಸ್ಪೆಷಲಿ ಹೆಲ್ತ್, ನನ್ನ ಹತ್ರ ಫಾಸ್ಟ್ ಮೂವಿಂಗ್ ಇರುವಂತದ್ದು. ಇದ್ರಲ್ಲಿ ಇವಾಗ ಇದು ಕಡಿಮೆ ಇದೆ, ಬಟ್ ಇದು ಎಲ್ಲ ಖಾಲಿ ಆಗಿದೆ ಆಕ್ಚುಲಿ. ನಂದು ತುಂಬಾನೇ ಫಾಸ್ಟ್ ಮೂವಿಂಗ್ ಅಂದ್ರೆ ಇದು ಕೆರಿಯರ್ ಗ್ರೋತ್. ಇದ್ರಲ್ಲಿ ಏನ್ ಮಾಡ್ತೀನಿ ಅಂದ್ರೆ, ನಾನು ಕೆಲವ್ರು ಏನ್ ಮಾಡ್ತಾರ ಅಂದ್ರೆ, ನಂಗೆ ಒಂದೇ ಸಾಕು, ನಾನ್ 4-5 ಹಾಕೊಳಕ್ ಆಗಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾವ್ ಮಾಡ್ತೀವಿ, ಒಂದ್ರಲ್ಲ ಮನಿ ಅಟ್ರಾಕ್ಷನ್ಗೂ ಇರುತ್ತೆ, ನಿಮ್ಗೆ ಸೇಫ್ಟಿ ವೈಸ್ ಇರುತ್ತೆ, ಜೊತೆಗೆ ನಿಮ್ಗೆ ಅಂದ್ರೆ ಕೆರಿಯರ್ ಗ್ರೋತ್ ಗೆ ತುಂಬಾ ಚೆನ್ನಾಗಿ ಮಾಡುತ್ತೆ. ಇದನ್ನ ಇವು ಏನು ಇಲ್ದೇನೆ ಸ್ವಲ್ಪ ನಾರ್ಮಲ್ ಆಗಿ ಇವಾಗ ಹಾಕೊಂತಾರ ನೋಡಿ, ಬಿಕಾಸ್ ಯಾರೋ ಹೊರಗಡೆ ತಗೊಂಡ್ ಹಾಕೋದ, ಅದೆಲ್ಲ ನೆಗೆಟಿವ್ ಇಂಪ್ಯಾಕ್ಟ್ ಬೀರುತ್ತಾ? ಆಕ್ಚುಲಿ ನಾನು ಏನ್ ಹೇಳೋದು ಅಂತ ಹೇಳಿದ್ರೆ, ನಿಮ್ಗೆ ಇವಾಗ ಏನಾಗುತ್ತೆ ಗೊತ್ತಾ, ಎಲ್ಲ ಆನ್ಲೈನ್ ಅಲ್ಲಿ ಸಿಗುತ್ತೆ ಅಂತ. ನೀವು ಆನ್ಲೈನ್ ಅಲ್ಲಿ ನನಗೆ 500ಗೆ ಸಿಗುತ್ತೆ, ನಂಗೆ 250ಗೆಲ್ಲ ಸಿಗುತ್ತೆ, ನಿಮ್ಮ ಹತ್ರ ಏನು ಇಷ್ಟೊಂದು ರೇಟ್ ಅಂತೀವ. ಬಿಕಾಸ್ ನಿಮ್ಗೆ ಯಾರ್ ಬೇಕಾದ್ರೂ ಕ್ರಿಸ್ಟಲ್ ಕೊಡ್ಬೋದು, ಬಟ್ ಅದು ಒರಿಜಿನಲ್ ಆಗಿರುತ್ತೆ ಅಂತ ಒಂದ್ ನೋಡ್ಬೇಕಾಗುತ್ತೆ. ಆಮೇಲೆ ನೀವು ಅದಕ್ಕೆ ಎನರ್ಜಿ ಮೇನ್ ಇರೋದೇನಂದ್ರೆ ಎನರ್ಜೀಸ್. ನೀವೇನೇ ಒಂದು ಇದು ಕೊಡ್ಬೇಕಾದ್ರೆ ನಾನೇನ್ ಮಾಡ್ತೀನಿ, ಇದಕ್ಕೆ ನಿಮ್ಗೆ ಆದಂತ ಒಂದು ಎನರ್ಜೀಸ್. ಇವಾಗ ನೋಡಿ, ಇದು ಬಂದು ಹೆಲ್ತ್ ಬ್ರೇಸ್ಲೆಟ್. ವಿ ವಿಲ್ ಪ್ರೊವೈಡ್ ಮೃತ್ಯುಂಜಯ ಜಪ ಮಾಡಿಸಿರ್ತೇವೆ, ಇದಕ್ಕೆ ಮಾಡ್ತೀವಿ ನಾವು. ಮತ್ತೆ ರಿಲೇಟೆಡ್ ಟು ಹೆಲ್ತ್ ರಿಲೇಟೆಡ್ ಏನೇನ್ ಬರುತ್ತೋ ಆ ಮಂತ್ರಗಳಿಂದ ಚಾಂಟಿಂಗ್ ಮಾಡಿರ್ತೀವಿ. ಈಗ ಒಂದದೇ ಹೇಳಿದ್ನಲ್ಲ, ನೀವ್ ಹೇಳ್ದಂಗೆ ಇದು ಕೆರಿಯರ್ ಗ್ರೋತ್ ಬಂತು, ಇದ್ರಲ್ಲಿ ಮಹಾಲಕ್ಷ್ಮಿದು, ಮತ್ತೆ ಕೆರಿಯರ್ ಗ್ರೋತ್ ರಿಲೇಟೆಡ್ ವಿಷ್ಣು, ಶಿವ, ಎಲ್ಲಾ ರೀತಿನೂ ಮಾಡಿರ್ತೀವಿ, ಎನರ್ಜಿ ಫಿಲ್ ಮಾಡಿರ್ತೀವಿ. ಆ ಮಂತ್ರ ಚಾಂಟಿಂಗ್ ಇರುತ್ತೆ, ಜೊತೆಗೆ ಏಂಜಲ್ಸ್ ನ ಕೂಡ ಇನ್ವೋಕ್ ಮಾಡಿರ್ತೀವಿ ಇದ್ರಲ್ಲಿ. ಬಟ್ ಎಕ್ಸ್ಪೆಷಲಿ ನನ್ನ ಹತ್ರ ಫಾಸ್ಟ್ ಮೂವಿಂಗ್ ಇದ್ದಂಥದ್ದು ಬ್ಲಾಕ್ ಟರ್ಮಲಿನ್ ವಿತ್ ಇದು ಟರ್ಕಾಯ್ಸು ಇದೆಲ್ಲ. ಇದು ಬಂದ್ಬಿಟ್ಟು ಜಾಸ್ತಿ ಹೋಗುತ್ತೆ ನನ್ನ ಹತ್ರ. ಯಾಕೆ ಜಾಸ್ತಿ ಇದನ್ನೇ ಇದನ್ನ ನಾನ್ ಸ್ಪೆಷಲಿ ನಾನು ಎಲ್ಲರಿಗೂ ರೆಕಮೆಂಡ್ ಮಾಡ್ತೀನಿ. ಯಾಕಂತ ಹೇಳಿದ್ರೆ ನೋಡಿ, ನಾನು ಹಾಕೊಂಡಿದ್ದೀನಿ. ಇದು ದೃಷ್ಟಿ ದೋಷಕ್ಕೆ ತುಂಬಾನೇ ಇವಾಗ, ಯಾಕಂದ್ರೆ ಈವಿಲ್ಲ, ಈ ನೆಗೆಟಿವ್ ಎನರ್ಜೀಸ್ ತುಂಬಾ ಇರ್ಬೋದು. ನಾವೇನ್ ಮಾಡ್ತೀವಿ, ಇದಕ್ಕೆ ಮಹಾಕಾಳಿ ಶಕ್ತಿ ಹಾಕಿರ್ತೀವಿ, ಮತ್ತೆ ಕಾಲ್ ಭೈರವ,
ಮತ್ತೆ ಶಿವನ್ ಶಕ್ತಿ ಹಾಕಿರ್ತೀವಿ, ಜೊತೆಗೆ ನರಸಿಂಹ ಸ್ವಾಮಿದ್ ಹಾಕಿರ್ತೀವಿ, ಜೊತೆಗೆ ಹನುಮಂತನ ಶಕ್ತಿ ಹಾಕಿರ್ತೀವಿ. ಹೀಗೆ ಎಲ್ಲಾ ಮಂತ್ರ ಚಾಂಟಿಂಗ್ ಮಾಡಿ ಇದನ್ನ ಮಾಡಿರ್ತೀವಿ. ಸೊ ಅದಕ್ಕೆ ನಾವೇನಾದ್ರೆ ಅಯ್ಯೋ ನಿಮ್ಗೆ ನನಗೆ ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, ಈ ತರ ಕಾಣಿಸಿದ ತಕ್ಷಣ ಇದು 10 ರೂಪಾಯಿಗೆ ರೋಡ ಸಿಗುತ್ತೆ ಅಂತ ಹೇಳ್ತಾರೆ, 20 ರೂಪಾಯಿಗೆ ಸಿಗುತ್ತೆ, ಜಾತ್ರೆ ಸಿಗುತ್ತೆ ಅಂತ ಅನ್ಕೊಂತಾರೆ. ಬಟ್ ಅದೇ ಬೇರೆ ಇದೆ ಬೇರೆ. ನೀವು ಕ್ಯಾನ್ ಸಿ ದ ಡಿಫ್ರೆನ್ಸಸ್. ಶೈನಿಂಗ್ ನೋಡ್ಬೋದು ನೀವು, ಇದು ನೋಡಬಹುದು. ಮತ್ತೆ ಏನಂದ್ರೆ ನಿಮ್ಗೆ ಗೊತ್ತಾಗುತ್ತೆ, ಫೀಲ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ಇದು ಬ್ಲಾಕ್ ಟಮ್ ಅಲ್ಲಿನೂ ಇಲ್ಲ ಅಂತ. ಸೊ ನಾವೇನಂದ್ರೆ ಸ್ಪೆಷಲಿ ನಾವು ಫಸ್ಟ್ ಗ್ರೇಡ್ದೇ ತರದು. ಒಂದು ನಿಮ್ಗೆ ಅವ್ರು ಹೇಳ್ತಾರಲ್ಲ, ನಮ್ಗೆ ಇದೊಂದು ಕ್ರಿಸ್ಟಲ್ ತಂದಿರ್ತಿರಲ್ಲ, ಇದೊಂದು ಇದಕ್ಕೇನೆ ನಿಮ್ಗೆ ಒಂದ್ ಲೈನ್ ಅಂತ ಬರುತ್ತೆ ನಮ್ಗೆ 40. ಅದೇ 650 to 700 rupees ಒಂದ್ ಲೈನೇ ಇರುತ್ತೆ ನಮ್ಗೆ. ಸೊ ಅದ್ರ ಜೊತೆಗೆ ನಮ್ಮ ಎನರ್ಜೀಸ್ ನಾವು ಹಾಕಿರ್ತೀವಲ್ಲ, ಇನ್ವಾಲ್ವ್ ಮಾಡಿರ್ತೀವಲ್ಲ, ವಿ ನೀಡ್ ಆಲ್ಸೋ ಅಲ್ವಾ. ಸೊ ಅದು ಸೇರಿ ಮತ್ತೆ ನಾವು ಕಸ್ಟಮೈಸ್ ಮಾಡಿ ಅವ್ರ ಹೆಸರಿಗೆ ನಾವೇನ್ ಮಾಡ್ತೀವಿ, ಅಟ್ಯೂನ್ ಮಾಡ್ತೀವಿ. ಜೊತೆಗೆ ಮೇನ್ ಏನಂದ್ರೆ ಅಟ್ಯೂನ್ ಮಾಡ್ತೀವಿ. ನಾ ಇಂಥ ವ್ಯಕ್ತಿಗೆ ಕೊಡ್ತಾ ಇದ್ದೀನಿ, ಇಂಥ ವ್ಯಕ್ತಿಗೆ ಈ ತರ ಕೆಲಸ ಮಾಡಿ. ಈಗ ಈ ಕ್ರಿಸ್ಟಲ್ಸ್ ಏನಾದ್ರೆ ನಮ್ಮ ಮಾತು ಕೇಳ್ತವೆ, ನಾವ್ ಏನ್ ಹೇಳ್ತೀವಿ ಅದನ್ನ ಕೇಳುತ್ತೆ ಅಫ್ಕೋರ್ಸ್. ಸೊ ನಾವ್ ಇದಕ್ಕೆ ಏನ್ ಎನರ್ಜೀಸ್ ನ ಕೊಡ್ತೀವಿ ಅದನ್ನೇ ಅಟ್ಯೂನ್ ಆಗೋದು. ನಾವು ಯೂನಿವರ್ಸ್ ನ ಇನ್ವೋಕ್ ಮಾಡಿ, ಅದ್ರ ಜೊತೆಗೆ ಎಲ್ಲಾ ಜೊತೆಗೆ ಪಾಸಿಟಿವ್ ಎನರ್ಜೀಸ್ ನ ಇನ್ವೋಕ್ ಮಾಡಿ, ನಾನು ಇಂಥ ವ್ಯಕ್ತಿಗೆ ಹಿಂಗ್ ಕೊಡ್ತಾ ಇದ್ದೀನಿ, ಇಂತಿಂತ ಕೆಲ್ಸಕ್ಕೆ ಕೊಡ್ತಾ ಇದ್ದೀನಿ, ಅವ್ರಿಗೆ ಸಕ್ಸಸ್ ಕೊಡು, ಅವ್ರನ್ನ ಪ್ರೊಟೆಕ್ಷನ್ ಮಾಡು ಅಂತ. ತುಂಬಾ ಜನಕ್ಕೆ ನಿಮ್ಗೆ ಗೊತ್ತಿಲ್ಲ. ನಾನು ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಕೆಲವ್ರಿಗೆ ಪಕ್ಕದಲ್ಲಿ ನಡ್ದಂಗ್ ಆಗ್ತೈತಂದ್ರೆ, ಯು ಕ್ಯಾನ್ ಫೀಲ್ ದ ಇವೆಲ್ ಎನರ್ಜೀಸ್ ಹೇಳ್ತಿರ್ ಗೊತ್ತಲ್ವಾ. ಎಷ್ಟೋ ಜನಕ್ಕೆ ಇದು ಮೇಡಮ್ ನನಗೆ ತುಂಬಾ ಒಂಥರ ಫೀಲ್ ಆಗುತ್ತೆ, ಯಾರೋ ನಾನು ಕುತ್ಕೊಂಡ್ರೆ ನಿಂತ್ರೆ ಯಾರೋ ನನ್ನ ಜೊತೆಗಿದಾರೆ ಅನ್ನೋ ಫೀಲ್ ಆಗುತ್ತೆ, ಮಲ್ಕೊಂಡ್ರೆ ನನ್ನ ಜೊತೆ ಮಲ್ಕೊಂಡಂಗ ಆಗುತ್ತೆ. ಅಂತವ್ರು ಕೂಡ ಇದು ಕೊಟ್ಟಾಗ ತುಂಬಾ ಜನಕ್ಕೆ ಎಫೆಕ್ಟ್ ವರ್ಕ್ ಆಗಿದೆ. ರಿಸಲ್ಟ್ ಓರಿಯೆಂಟೆಡ್. ನನ್ನ ಹತ್ರ ರಿಸಲ್ಟ್ ಓರಿಯೆಂಟೆಡ್ ಹೇಗಿದಾರೆ ಅಂದ್ರೆ ನನ್ನ ಕ್ಲೈಂಟ್ಸ್ ನನ್ಗೆ, ಯಾಕಂದ್ರೆ ನನ್ ಇಲ್ಲಿ ಕರ್ನಾಟಕದಲ್ಲಿ ಸ್ವಲ್ಪ ಕಡಿಮೆನೆ ನಂದು ಇದು. ಬಟ್ ನಂದು ಡೆಲ್ಲಿ, ಬಾಂಬೆ, ನೋಯ್ಡಾ, ಐ ಹ್ಯಾವ್ ಲಾಟ್ ಆಫ್ ಕ್ಲೈಂಟ್ಸ್. ನಾನು ಕ್ರಿಸ್ಟಲ್ಸ್ಗೋಸ್ಕರನೇ ಕಾಲ್ ಮಾಡಿ ತಗೋತಾರೆ. ಅದು ಅಷ್ಟು ನಂದು ಕಸ್ಟಮೈಸ್ಡ್ ಆಗಿರೋದ್ರಿಂದ ತುಂಬಾ ಜನ ಕೇಳಿ ಪಡ್ಕೊಂತಾರೆ ನನ್ನ ಹತ್ರ. ತುಂಬಾ ಜನ ಕಾಲ್ ಮಾಡ್ತಾರೆ ನನ್ಗೆ. ಅಟ್ಲೀಸ್ಟ್ ವೀಕ್ಲಿ ಒಂದು ಇದ್ದೇ ಇರುತ್ತೆ, ನನ್ಗೆ ಆರ್ಡರ್ಸ್ ಇದ್ದೇ ಇರುತ್ತೆ. ನಾನು ಹೇಳ್ದ ಇದು ಮಾಡಕ್, ಇವಾಗ ನಾನು ಹೇಳ್ದ ಎಲ್ಲ ಖಾಲಿ ಆಗಿದೆ ಇವಾಗ. ಎಜುಕೇಶನ್, ಈಗ ಎಜುಕೇಶನ್ ಬ್ರೇಸ್ಲೆಟ್ ಕೂಡ ಇದೆ ನೋಡ್ಬೋದು. ಇದು ರಿಲೇಶನ್ಶಿಪ್ ಬ್ರೇಸ್ಲೆಟ್ ಇದು. ಆಮೇಲೆ ಇದು ಹೇಳಿದ್ನಲ್ಲ ಎಜುಕೇಶನ್ ಇದೆ ಅಲ್ಲಿ ನೋಡಿ, ರೀಸೆಂಟ್ ಆಗಿ ಮಾಡಿ. ಈಗ ಕೆರಿಯರ್ ಗ್ರೋತ್ಗೆ, ಸೊ ಮಕ್ಕಳಿಗೆಲ್ಲ ಎಜುಕೇಶನ್ ಬೇಕು, ಮೆಮೊರೈಸ್ ಮಾಡ್ಬೇಕು, ಅದಕ್ಕೆ ಆದಂತ ಸ್ಪೆಷಲಿ ಕ್ರಿಸ್ಟಲ್ಸ್ ನ ನಾವು ಪ್ರೊವೈಡ್ ಮಾಡ್ಬಿಟ್ಟು ಅದನ್ನ ನಾವ್ ಇದ್ರೆಲ್ಲ ಹಾಕಿ ಮಾಡ್ತೀವಿ. ಹೀಗೆ ನಾವೇನಂದ್ರೆ ಮಕ್ಕಳಿಗೆ ರಿಲೇಟೆಡ್ ಅದನ್ನ ನಾವೇನ್ ಮಾಡ್ತೀವಿ, ಕಸ್ಟಮೈಸ್ ಮಾಡೇ ಕೊಡ್ತೀವಿ ನಾವು. ಎಲ್ಲವೂ ನಾವು ನೋಡ್ಕೊಂಡು ಅದಕ್ಕೆ ಆದಂತ ಇದ್ ಮಾಡ್ಬಿಟ್ಟು ಎನರ್ಜೀಸ್. ಇವಾಗ ಇದಕ್ಕೆ ಕೆಲವು ಮಂತ್ರಾಸ್ ಬರುತ್ತೆ, ಸರಸ್ವತಿ ಮಂತ್ರ ಬರುತ್ತೆ. ಹೀಗೆ ಒಂದೊಂದಕ್ಕೆ ಇದಕ್ಕೆ ರಿಲೇಶನ್ಶಿಪ್ಗೆ ಆದಂತ ಅದಕ್ಕೆ ಆದಂತ ಮಂತ್ರಗಳು. ಸೊ ಮ್ಯಾರೇಜ್ಗೆ ರಿಲೇಟೆಡ್ ತುಂಬಾ ಜನಕ್ಕೆ ಅಂದ್ರೆ ಎಕ್ಸ್ಪೆಷಲಿ ನಮ್ ಕ್ರಿಸ್ಟಲ್ ಹಾಕೊಂಡ್ಮೇಲೆ ತುಂಬಾ ಜನಕ್ಕೆ ರಿಸಲ್ಟ್ ಓರಿಯೆಂಟೆಡ್ ತುಂಬಾ ಜನ ಇದಾರೆ. ಎಲ್ಲ ನಿಮ್ ಬರೀ ಹಾಕೊಂಡು ಅವನು 1-2 years ಇಂದ ಹುಡುಗಿ ಬಂದ್ರೆ ಬೇಡ ಬೇಡ ಅಂತಿದ್ರಂತ, ಮ್ಯಾರೇಜ್ ಕೇಳಿದ್ರು. ಅವ್ರ ಎಂಟೈರ್ ಫ್ಯಾಮಿಲಿ 7 members ಎಂಟೈರ್ ಫ್ಯಾಮಿಲಿ ತಗೊಂಡ್ರು ನನಗೆ ಕ್ರಿಸ್ಟಲ್ಸ್. ಓಕೆನಾ. ಜೊತೆಗೆ ಅವ್ರಿಗೆ ಏನಂದ್ರೆ ಅವನು 1 ವರ್ಷದಿಂದ ಕೇಳ್ತಾ ಇದ್ರಂತೆ ಮ್ಯಾರೇಜ್ಗೆ ಇದ್ ಮಾಡಿದ್ರೆ. ನನ್ನ ಹಾಕೊಂಡು 50 daysಗೆ ಮ್ಯಾರೇಜ್ ಸೆಟ್ ಆಯ್ತು, ಎಂಗೇಜ್ಮೆಂಟ್ ಆಗೋಯ್ತು, ಮ್ಯಾರೇಜು ಆಯ್ತು ರೀಸೆಂಟ್ ಆಗಿ. ಹಿಂಗೆ ತುಂಬಾ ಎಕ್ಸ್ಪೀರಿಯನ್ಸಸ್ ಇದೆ. ಬಟ್ ಕೆಲವು ಏನಾದ್ರು ಪ್ರಾಬ್ಲಮ್ ಏನಂದ್ರೆ ಅವ್ರೇನಂದ್ರೆ ಇದು ಮಾಡಕ್ ಹೋಗಲ್ಲ. ಏನಂದ್ರೆ ಈ ತರ ರಿವ್ಯೂಸ್ ಕೊಡಿ ಅಂದ್ರೆ ಅವ್ರು ಬಿಸಿ ಇರ್ತಾರೆ, ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ. ಅದ್ರಿಂದ ಇದಷ್ಟೇ ಬಿಟ್ರೆ ಅದರ್ವೈಸ್ ತುಂಬಾ ಜನ ಅದ್ರ. ಬಟ್ ಏನಂದ್ರೆ ಅವರು ಬೇರೆಯವ್ರಿಗೆ ಹೇಳಿರ್ತಾರೆ. ನನ್ಗೇನಾದ್ರು ಹಂಗೆ ಮೌತ್ ಟು ಮೌತ್ ಅಂತಾರಲ್ಲ, ಇವೆಲ್ಲ ಹೇಗೆ ಅಂದ್ರೆ ಒಂದ್ಸಲಿ ಚೆನ್ನಾಗಿ ಕ್ಲಿಕ್ ಆದ್ರೆ ಡೆಫಿನೆಟ್ಲಿ ತುಂಬಾ ಜನ ಇದ್ ಮಾಡ್ತಾರೆ. ಮ್ಯಾಮ್ ಇದನ್ನ ಕಲಿಬೇಕಂದ್ರೆ ಯಾವ್ದೆಲ್ಲ ಸರ್ಟಿಫಿಕೇಟ್ಸ್ ಇದೆ, ಅಥವಾ ಇವಾಗ ಯಾರು ಕಲಿಬೇಕು, ಇವಾಗ ನಾನ್ ಕಲಿಬೇಕು, ಇನ್ನೊಬ್ರು ಕಲಿಬೇಕು ಅಂದ್ರೆ ಯಾವ ರೀತಿ ಇದನ್ನ ಕಲಿಬಹುದು ಅನ್ನೋದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಟ್ರೆ ಚೆನ್ನಾಗಿ. ನಾನು ಇವಾಗ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ನಾನೇ ಟ್ರೈನಿಂಗ್ಸ್ ಕೊಡ್ತೀನಿ ನಾನು. ಜೊತೆಗೆ ನಂದೇನಂತ ಹೇಳಿದ್ರೆ ನಾನು ನ್ಯೂಮರಾಲಜಿ ಮತ್ತೆ ಟ್ಯಾರೋ 2 ಹೇಳ್ಕೊಡ್ತೀನಿ. ಜೊತೆಗೆ ಬೇಸಿಕ್ ಇದನ್ನ ಹೇಳ್ಬಿಟ್ಟು ಅಡ್ವಾನ್ಸ್ ವರ್ಗು. ಕೆಲವ್ರಿಗೆ ಏನಂದ್ರೆ ಇದ್ರಲ್ಲಿ ಏನಂದ್ರೆ ಟ್ಯಾರೋನಲ್ಲಿ ಕೆಲವ್ರಿಗೆ ಜಸ್ಟ್ ಟ್ಯಾರೋ ಹೇಳ್ಕೊಟ್ಬಿಡ್ತಾರೆ. ನಾವೇನಲ್ಲಿ ಹೇಳಿದಲ್ಲ ಎಕ್ಸ್ಟ್ರಾ ಮ್ಯಾರಿಟಿಕಲ್ ಅಫೇರ್ ಇಂದ ಹಿಡಿದು ಬ್ಲಾಕ್ ಮ್ಯಾಜಿಕ್ ಆಗಿದೆ ನಿಮ್ದು ಎಲ್ಲವನ್ನು ತಿಳಿಸ್ಕೊಡ್ತೀವಿ ನಾವು, ಎಲ್ಲ ಡೀಟೇಲ್ಡ್. ನಂದು ಇವ್ರು ಏನಂದ್ರೆ ಫಸ್ಟ್ ಏನ್ ನೋಡ್ತಾರೆ, ನೀವು ಟ್ಯಾರೋ ಕಾರ್ಡ್ ಕಲ್ತ್ಕೊಳ್ಳಕ್ಕೆ ಇಷ್ಟು ಪೇ ಮಾಡಿ, 5,000 ಮಾಡಿ, 8,000 ಮಾಡಿ, ನಾವು ಇದ್ರಲ್ಲಿ ಹೇಳ್ಕೊಡ್ತೀವಿ. ಮತ್ತೆ ನೀವು ಅಡ್ವಾನ್ಸ್ ಲೆವೆಲ್ ಕಟ್ಬೇಕಾದ್ರೆ 15,000 ಕಟ್ಬೇಕು, ಆತರ ಹೇಳ್ತಾರೆ. ಸೊ ನಾವ್ ಹಂಗೇನಿಲ್ಲ, ಒಂದ್ ಪರ್ಟಿಕ್ಯುಲರ್ ಫೀಸ್ ಏನಂದ್ರೆ ಎಲ್ಲೂ ಸೇರಿ ನಾವು ಒಂದೇ ಫೀಸ್ ಮಾಡಿರ್ತೀವಿ. ಸೊ ಜೊತೆಗೆ ನಾವು ಬೇಸಿಕ್, ಇವಾಗ ನಾವು ಟ್ಯಾರೋ ಕಲಿತದಾಗ ಆಟೋಮೆಟಿಕ್ ಆಗಿ ನ್ಯೂಮರಾಲಜಿನೂ ಬಂದೇ ಬರ್ತದೆ. ಬೇಸಿಕ್ ನ್ಯೂಮರಾಲಜಿ ಅಂತ ಬೇಕೇ ಬೇಕಿದಕ್ಕೆ. ಸೊ ಯಾಕಂದ್ರೆ ನೋಡಿ ಇದ್ರಲ್ಲಿ ಕೂಡ ನಂಬರ್ಸ್ ಮೇಲೆ ವರ್ಕ್ ಆಗುತ್ತೆ. ಒಂದೇಳಿ ಇದ್ರಲ್ಲಿ ನಂಬರ್ ಬಂತು ನೋಡಿ 4 ಮೀನ್ಸ್ ರಾಹು ಡಾಮಿನೇಟಿಂಗ್.
ಅವ್ನು ಡಾಮಿನೇಟಿಂಗ್ ಆಗಿರ್ತಾನೆ. ಸೊ ಇದನ್ನ ಕೂಡ ಪಿಕ್ಚರೈಸ್ ಕೂಡ ನಂಬರ್ಸ್ ಎಲ್ಲ ಬೇರೆ ಬೇರೆ, ಇವಾಗ ನಾನು ಪ್ರಶ್ನೆ ಕೇಳಿದ್ರ ಮೇಲೆ ಈ ನಂಬರ್ಸ್ ಗಳು ಬೇರೆ ಬೇರೆ ಅರ್ಥವನ್ನು ಕೊಡ್ತಾ ಹೋಗುತ್ತಲ್ಲ. ಹೌದು, ನಿಮ್ಮ ಇದಕ್ಕೆ ಡಿಪೆಂಡ್ಸ್. ನೋಡಿ ಇವಾಗ ಇವಾಗ ಎಕ್ಸ್ಪೆಷಲಿ ನಾನು ಇವಾಗ ಅವ್ರಿಗೆ ಹೇಳ್ದೆ ಮೈಂಡ್ ಕಾರ್ಡ್ ಬಂತು, ಯಾಕಂದ್ರೆ 10 ಯೋಚನೆಗಳು ಒಂದ್ ಎಕ್ಸಾಂಪಲ್ ಅವ್ರ ಬಗ್ಗೆ ನಾನು ಹೇಳ್ದಾಗ ಅವ್ರ ಲೈಫ್ ಅಲ್ಲಿ ಯಾಕೆ ಈ ತರ ಆಯ್ತು, ಟ್ರಸ್ಟ್ ಇಶ್ಯೂ. ಕರೆಕ್ಟ್, ಅದು 100%. ಯಾಕಂದ್ರೆ ಅಲ್ಲಿ ಪ್ರಾಬ್ಲಮ್ ಇದ್ದಿದ್ರಿಂದ ಇಲ್ಲ ಆಯ್ತು, ಇಲ್ಲ ಲ್ಯಾಕ್ ಆಫ್ ಇದು, ಇಲ್ಲ ಅಂದಿದ್ರೆ ಪಾರ್ಟ್ನರ್ಶಿಪ್ ಇನ್ನು ವರ್ಕ್ ಆಗಿರ್ತೈತೋ ಅವ್ರದ್ದು. ನಾವ್ ಮತ್ತೆ ಏನಂದ್ರೆ ನೀವು ಈ ವಿಷಯ ಕೂಡ ನೀವು ಕಾಲ್ ಮಾಡ್ಬೋದು ನಮ್ಗೆ ಟಾರೋನಲ್ಲಿ. ಏನಂದ್ರೆ ಇವಾಗ ನಾನು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿತ್ ಪಾರ್ಟ್ನರ್ಶಿಪ್, ಇಟ್ ವರ್ಕ್ಸ್ ಆರ್ ನಾಟ್. ನಾವ್ ಹೇಳ್ತೀವಿ ಇಲ್ಲ ಮಾಡ್ಬೇಡಿ ಅಂತ ಹೇಳ್ತೀವಿ. ಸೊ ನೋಡಿ ಹಿಂಗಿದೆ ಎಚ್ಚರಿಕೆ ಕೊಡ್ತೀವಿ. ಸೊ ಇಲ್ಲ ನಾನ್ ಮಾಡ್ತೀನಿ ಅಂತ ಮಾಡೋಕ್ ಲಾಸ್ ಮಾಡ್ಕೊಂಡ್ರೆ ನಿಮ್ ಕರ್ಮ ಅದು. ಓಕೆ ಅಲ್ವಾ, ಎಂಡ್ ಆಫ್ ದ ಡೇ ಅದು ನಮ್ಮ ಮೇಲೆ ಡಿಸಿಷನ್. ನಾವು ಡಿಸಿಷನ್ ಅಂತ ಬಂದಾಗ ನಾವ್ ಹೇಳ್ತೀವಿ, ಇಲ್ಲ ಈ ವ್ಯಕ್ತಿ ಜೊತೆ ಮಾಡಿದಾಗ ನಾವು ಹಾರ್ಮೋನಿ ಕಾರ್ಡ್ ಬಂದಾಗ ವಿ ವಿಲ್ ಟೆಲ್ ಡೆಫಿನೆಟ್ಲಿ ಹೋಗಿ ತುಂಬಾ ಚೆನ್ನಾಗಿರೋದು ಮಾಡ್ಕೊಂಡು ಹೋಗಿ ಅಂತೀವಿ. ಅದೇ ಮೈಂಡ್ ಕಾರ್ಡ್ ಬಂದಾಗ ಆದಷ್ಟು ನೀವು ಅವಾಯ್ಡ್ ಮಾಡಿದ್ರೆ ಬೆಟರ್ ಇರುತ್ತೆ ಅಂತ ಹೇಳ್ತೀವಿ. ಹಾಗೆ ತುಂಬಾ ಕಾರ್ಡ್ಸ್ ಇದಾವೆ ಇದ್ರಲ್ಲಿ. ಅದೇ ಹೇಳಿದ್ನಲ್ಲ ನಮ್ಮ ಹೇಳಿದ ಆಕ್ಷನ್ ಟೇಕಿಂಗ್ ಕಾರ್ಡ್, ನಿಮ್ಗೆ ಅವ್ರಿಗೆ ಹೇಳಿದೆ ನಾನು ಆಕ್ಷನ್, ನಾನು ಅದಕ್ಕೆ ನಿಮ್ಗೆ ಸ್ಪೆಷಲ್ ಆಗಿ ಕ್ಲೌಡ್ ಕಾರ್ಡ್ಸ್, ಆಕ್ಷನ್ ಕಾರ್ಡ್ಸ್ ಮತ್ತೆ ವಾಟರ್ ಕಾರ್ಡ್ಸ್ ಅಲ್ಲೇ ನಿಮ್ಗೆ ತೋರಿಸ್ಬಿಟ್ಟೆ ಅಲ್ವಾ. ಸೊ ಅದೇನಂದ್ರೆ ಅವರ ಆಕ್ಷನ್ ತಗೊಂಡಿದ್ರೆ ಅವ್ರ ಏನಾದ್ರು ವರ್ಕ್ ಆಗ್ತಿತ್ತು. ಬಟ್ ಇವ್ರೇನಂದ್ರೆ ಬರೀ ಥಿಂಕಿಂಗ್ ಅಲ್ಲ ಇದಾರೆ, ಬರ್ಡನ್ ತಗೊಂಡು ಸ್ಟ್ರೆಸ್ ತಗೊಂಡು ನೆಗೆಟಿವ್ ಆಗಿ ಕುತ್ಕೊಂಡ್ ಬಿಟ್ರೆ ಏನೂ ಮಾಡಕ್ಕಲ್ಲ. ಆಕ್ಷನ್ ತಗೋಬೇಕು. ನಾವ್ ಆಕ್ಷನ್ ತಗೊಂಡೋಗೇನೆ ನಮ್ಮ ಮನ್ಸು ಕೂಡ ಸ್ಟೇಬಲ್ ಆಗೋದಕ್ಕೆ ಸಾಧ್ಯ, ನಾವ್ ಏನಾದ್ರು ಮಾಡಕ್ ಸಾಧ್ಯ. ಸೊ ಅದನ್ನ ಅವರು ಅಳವಡಿಸ್ಕೊಂಡ್ರೆ ಡೆಫಿನೆಟ್ಲಿ ಚಾನ್ಸಸ್ ಇದೆ ಚೆನ್ನಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ವೀಕ್ಷಕರು ಇಲ್ಲಿ ತನಕ ನೋಡಿದ್ರಲ್ಲ, ನಾನು ಈ ಎಪಿಸೋಡ್ ಇಷ್ಟು ಚೆನ್ನಾಗಿರುತ್ತೆ, ಎಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಬಿಕಾಸ್ ಜ್ಯೋತಿಷ್ ಶಾಸ್ತ್ರದ ಬಗ್ಗೆ ಹೇಳ್ತಾರೆ ಅನ್ಕೊಂಡು ಆ ಮೈಂಡ್ ಸೆಟ್ ಅಲ್ಲಿ ನಾನು ಶೂಟ್ ಮಾಡಕ್ ಬಂದೆ. ಬಟ್ ಇಲ್ಲಿ ನೋಡಿದ್ರೆ ಇಟ್ಸ್ ಎಂಟೈರ್ಲಿ ಡಿಫ್ರೆಂಟ್ ಆಗಿತ್ತು. ಐ ಥಿಂಕ್ ನಿಮ್ಗೆಲ್ಲ ಈ ಎಪಿಸೋಡ್ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಯಾರಿಗೆಲ್ಲ ಈ ಟ್ಯಾರೋ ಕಲಿಬೇಕು ಅನ್ಕೊಂಡವ್ರು, ಅಥವಾ ಇದ್ರ ನಿಮ್ಮ ಫ್ಯೂಚರ್ ನ ಏನಾದ್ರು ಇವ್ರ ಕೇಳ್ಬೇಕು ಅನ್ಕೊಂಡವ್ರು, ನಿಮ್ಮ ಫ್ಯೂಚರ್ ಪ್ರಾಬ್ಲಮ್ಸ್ ಇವ್ರ ಹತ್ರ ಮ್ಯಾಮ್ ಹತ್ರ ಕೇಳ್ಬೇಕು ಅನ್ಕೊಂಡವ್ರು, ಮ್ಯಾಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಅವ್ರ ನಂಬರ್ ಮತ್ತೆ ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಮತ್ತೆ ಮುಂದಿನ ವಾರ ಮತ್ತೊಂದು ಹೊಸ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ. ಥ್ಯಾಂಕ್ಸ್ ವಿತ್ ಅಂಕಲ್ಗೆ. ನಮಸ್ಕಾರ.